ಇವ್ರು ಸರಿ ಸಾಬ್ರು ಅಂದ್ಬಿಟ್ಟು ಇವ್ರು ಮೈಸೂರು ಮುನ್ನಾಬೈ, ಇವ್ರು ತೇಜ ಅಣ್ಣ ಅಂತ, ಇಲ್ಲಿ ಸಬ್ರೋಸ್ ಅಂತ, ಇದು ದಸ್ತಗಿರಣ ಅಂತ. ಹೆಣ್ಗೂ ಈ ಗಂಡ್ಗೆ ಅಡ್ಜಸ್ಟ್ ಆಗಿ ಮರಿಗಳು ಆಡ್ತಾ ಇದ್ದಾರೆ. ಹೌದಾ ಸರ್? ಇದು ಸ್ವಂತ ಈ ವರ್ಷದ ಪಟ್ಟ ಒಂದ್ ಆಡೈತಿ 2ನೇ ರೌಂಡ್ಗೆ. 8ನೇ ರೌಂಡ್ಗೆ ಹೋದ ವರ್ಷದ ಒಂದ್ ಗಂಡರ್ ಇರೋದು ಸ್ವಂತ ಅಣ್ಣ ತಂದಿರೋ. ಈಗ ಟಿಪ್ಪು ದಾವಡಿ ಅಂದ್ರೆ ನಮ್ ಗುರುಗಳು ಮಡಗಿದ್ರು ಹೆಸರು, ಅದ್ರಲ್ಲೇ ಒಂದ್ ಫೋಟೋನ ಐತೆ ಅದು ಅದೇ ಹೆಸರು ನಾವು ಮಡಗಿರೋದು. ನಮ್ ಗುರುಗಳ ಹೆಸರು ಏನ್ ದಾವಡಿಗೆ ಮಡಗಿರೋ ಅದೇ ಹೆಸರು ಮಡಗಿರೋದು. ಅದಕ್ಕೆ ಏನ್ ಶೋಕ್ದಾರೆ, ಹೇಗೆ ಇದ್ದೀರಾ? ನಿಮ್ಮ ಶೋಕಿ ನಮ್ಮ ಹೆಮ್ಮೆ. ಶೋಕಿ ದರ್ಬಾರ್ಗೆ ಸ್ವಾಗತ, ಸುಸ್ವಾಗತ. ಫ್ರೆಂಡ್ಸ್, ಸ್ನೇಹಿತರೆ, ಶೋಕ್ತಾರೆ, ಹೀಗೆ ನಾ ಇರೋದು ಗಂಜಾಂ ಬಾಬುನ ಟೈಗರ್ ಟಿಪ್ಪು ಲಾಫ್ಟ್. ಇವರ ಹಕ್ಕಿಗಳು ಯೂಟ್ಯೂಬ್ ಕಪ್ 2020 ಭಾಗಿಸಿ 2 ರೌಂಡ್ ಪಾಸಿಂಗ್ ಆಗಿ ಹೀಗೆ ಫೈನಲ್ ರೌಂಡ್ ಹೋಗ್ತಾ ಇದ್ದಾರೆ. ಆಲ್ ದ ಬೆಸ್ಟ್ ಟು ಟೈಗರ್ ಟಿಪ್ಪು ಲಾಫ್ಟ್. ನಿಮ್ಮ ಚಾನಲ್ ಶೋಕಿ ದರ್ಬಾರ್ಗೆ ಸಬ್ಸ್ಕ್ರೈಬ್ ಮಾಡಿ. ಮೊದಲನೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಮುಂದುವರಿಸಿ ವಿಡಿಯೋ ನೋಡಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಟೈಗರ್ ಟಿಪ್ಪು ದಾವಡಿ ಸರ್, ನಿಮ್ಮ ದಾವಡಿ ಎಲ್ಲಿ ಟಿಪ್ಪು ದಾವಡಿ ಎಲ್ಲಿ ಬರ್ತದೆ ಹೇಳಿ ಸರ್? ಶ್ರೀರಂಗಪಟ್ಟಣ ಟೌನ್ ಗಂಜಾಮು. ಓಕೆ ಓಕೆ ಸರ್. ಈ ದಾವಡಿ ನೀವು ಸ್ಟಾರ್ಟ್ ಮಾಡಿ ಎಷ್ಟು ವರ್ಷ ಆಗ್ತಾ ಇದೆ? ದಾವಡಿ ಸ್ಟಾರ್ಟ್ ಮಾಡಿ 3 ವರ್ಷ ಆಗಿದೆ. ಓಕೆ, ಎಷ್ಟು ಜನ ಇದ್ದೀರಾ ನೀವು? ಎಲ್ಲರೂ ಅಕ್ಕಿ ಶೋಕ್ದಾರ ಎಲ್ಲರೂ ಎಲ್ಲ ಅಕ್ಕಿಲು ಅಷ್ಟು ಪ್ರೀತಿಯಾಗಿ ಇದ್ದೀರಾ ಸರ್? ಈ ಅಕ್ಕಿ ಶೋಕಿ ಹೆಂಗೆ ನಿಮ್ಗೆ ಸ್ಟಾರ್ಟ್ ಆಯ್ತು ಹೇಳಿ ಸರ್? ಸರ್, ನಮ್ ಗಂಜಾಂ ಬಾಬಣ್ಣವರು, ಗಂಜಾಂ ಬಾಬು ಅಂದ್ರೆ ಅವರು 12 ಗಂಟೆ ಅಕ್ಕಿ ಆರಿಸಿದ್ರು ಚಿಕ್ಕ ವಯಸ್ಸಲ್ಲಿ. ಅವಾಗ ನಾವು ಅವ್ರ ಮನೆಗೆ ಹೋಯ್ತಿದ್ವು. ನೋಡ್ತಾ ಇರುವಾಗ ಅವರೆಲ್ಲ ನಾವೆಲ್ಲ ಭಾರಿ ಇದ್ರಿಂದ ನೋಡ್ತಿದ್ವಿ, ಭಾರಿ ಇಂಟ್ರೆಸ್ಟ್ ಇಂದ. ಅವಾಗ ಅವರೆಲ್ಲ ನಾವೆಲ್ಲ ಇದ್ ಮಾಡಿ ನಾವು ನೋಡ್ತಾ ಅಲ್ಲಿಂದ ಜಾಸ್ತಿ ಶೋಕಿ ಆಗೈತೆ ನಮ್ಗೆ ಅವ್ರ ಮನೇಲಿ. ಆಮೇಲೆ 12 ಗಂಟೆ ಆರಿಸ್ಬಿಟ್ಟು ಇರೋದು ಜಾಸ್ತಿ ಶೋಕಿ ಆಗೈತೆ ನಮ್ಗೆ. ಅವರು ನಮ್ ಗುರುಗಳು. ನಾವ್ ಈ 1, 2, 3 ಇನ್ನೊಬ್ರು ಅವ್ರೆ 3-4 ಜನ ಸ್ವಂತ ಶಿಷ್ಯಂದರು. 12 ಗಂಟೆ ಅವ್ರ ಅಕ್ಕಿ ಆರಿಸಲ್ಲ. ಅವಾಗೆಲ್ಲ ನಾವೇ ಹೆಂಗಿರ್ತೀವಿ ಹಂಗೆ ಅವರು ಎಲ್ಲ ನಮ್ಗೆಲ್ಲ ವಾರಿ ಇದ್ರಿಂದ ನೋಡ್ಕೊಂಡಿ ಜೊತೆಲಿ. ಆಮೇಲೆ ಹಿರಿಕರು ಇನ್ನೊಬ್ರು ಇದ್ರು, ನಾಗರಾಜಪ್ಪ ಅಂತ ಅವರು. ಆಮೇಲೆ ನಮ್ಮ ಗಂಜಾಂ ಬಾಬಣ್ಣ, ಹುಚ್ಚಪ್ಪಣ್ಣ, ಗಂಜಾಂ ಚನ್ನಬಸಪ್ಪ ಅವರು ಬರೋರು ನಮ್ಮ ದಾವಡಿಗೆ. ಅವರು ನಮ್ಮ ದಾವಡಿ ಕಟ್ಟೋವಾಗ ಎಲ್ಲ ಜೊತೆಲೇ ಇದ್ರು, ನಾವು ನೋಡ್ದಂಗೆ ನಮ್ಮ ಕಣ್ಣಿಂದ. ಹೌದಾ ಸರ್? ಅವ್ರು ಅಲ್ಲಿಂದ ಎಲ್ಲ ಸ್ಟಾರ್ಟ್ ಆಗಿ ನಮ್ಗೆ ಅಲ್ಲಿಂದ ಶೋಕಿ ಇಟ್ಕೊಬಿಟ್ರು ಜಾಸ್ತಿ. ಚನ್ನಬಸಪ್ಪ ಮನೆಯಲ್ಲೆಲ್ಲ ಹೋಗಿ ನೋಡ್ತಿದ್ವಿ ನಾವು. ಅವ್ರು ಯಾವಾಗಾರ ಒಂದಪ್ಪ ಹುಬ್ಳಿ ಧಾರವಾಡಕ್ಕೆ ಹೋದಾಗ ನಮ್ಗೆ ಮೇವು ಕೊಂದು ಕೊಡೋರು ಬೀಗ ಎಲ್ಲ. ನಾವು ಭಾರಿ ಇದರಿಂದ ಹೋಗಿ ನೋಡ್ತಿದ್ವಿ ಅವ್ರ ಮನೇಲಿ. ನಮಗೆಲ್ಲ ಅವಾಗಿಂದ ಭಾರಿ ಇಂಟ್ರೆಸ್ಟ್. ಈಗ ಮಧ್ಯದಲ್ಲಿ ಸ್ವಲ್ಪ ಯಾವುದೋ ಕಾರಣ ಆಡ್ತದಿಂದ ಸ್ವಲ್ಪ ಇದಾಗಿದ್ದು. ಹೌದಾ ಸರ್? ಓಕೆ ಓಕೆ, ಈಗ ಜಾಸ್ತಿ ಆಗುತ್ತೆ ಸರ್. ನಿಮ್ಮ ಹೆಸರು ಹೇಳಿ ಸರ್? ಸೈಯದ್ ಅಲಾಬಕಾಶ್ ಅಂತ ಸರ್. ನಿಮ್ಮ ಹೆಸರು ಸರ್? ರಾಘು ಅಂತ. ನಿಮ್ದು ಸರ್? ಅಫ್ಜಲ್ ಖಾನ್. ಓಕೆ ಸರ್. ನೀವು ಎಲ್ಲ ಈ 3 ಸೇರಿ ಟೀಮ್ ಎಲ್ಲ ಇದ್ದೀರಲ್ಲ ಅಲ್ವಾ ಸರ್? ಅವ್ರು ಬಾಬು ಜೊತೆ 2-3 ಜನ, ಇನ್ನೊಬ್ರು ಇದ್ದ ಹುಡುಗ ಅಂತ. ಅವ್ರು 4 ಜನ ನಮ್ಮ ಹತ್ರ ಅಲ್ಲೇ ಇರ್ತಿದ್ವು. ಬೆಳಗ್ಗೆ ಆಗ್ಬಿಟ್ರೆ 6 ಗಂಟೆ, ಸಂಜೆ ಗಂಟೆ 10 ಗಂಟೆ ಗಂಟ ಅಕ್ಕಿ ಮೇಯ್ಸ ಗಂಟೆ ಎಲ್ಲ ಅಲ್ಲೇನೆ. ಆಮೇಲೆ ದೊಡ್ಡಯ್ಯ ಅಂತ ಮೈಸೂರವರು, ಬೆಂಗಳೂರವರು, ಅವರು ಮಾತ್ರ ನಮ್ಮ ಅಕ್ಕಿ ಆರ್ಸಾಗ 12 ಗಂಟೆ ದೊಡ್ಡಯ್ಯ ಅಂದ್ಬಿಟ್ಟೆ. ಅವರೇ ನಮ್ ಚಿಕ್ಕ ವಯಸ್ಸಲ್ಲಿ ಬೆಂಗಳೂರಿಂದ ಯಾರ್ಯಾರು ಕರ್ಕೊ ಬರೋರು. ಅವಾಗಲೇ ನೋಡಿದ್ ನಾವು. ವೈಟ್ಲೇಮ್ ಬಾಬಣ್ಣವ್ರಿಗೆ, ಆಮೇಲೆ ಗೋಪಾಲಣ್ಣ ಅವ್ರಿಗೆ, ಸದಾನಂಗೆ, ಅವರೆಲ್ಲ ಭಾರಿ ಬರೋರು ನಮ್ಮ ದಾವಡಿಗೆ. ಸಾಜಿದ್ ಬೈ ಅವರೆಲ್ಲ ಭಾರಿ ಜನ ಬರೋರು. ಸದಾಣ ಅಂತ ಇದ್ರು ಅವರು ಎಲ್ಲ. ತುಂಬಾ ಜನ ನಾವು ನೋಡಿದೀವಿ, ನಮ್ಮ ಚಿಕ್ಕ ವಯಸ್ಸಲ್ಲಿ ತುಂಬಾ ಜನ ನೋಡಿದೀವಿ.
ಓಕೆ ಓಕೆ ಆಮೇಲೆ ಸುಮಾರು ಜನ ಫಾರೂಕ್ ಬೈ ಅವರು ಶ್ರೀರಂಗಪಟ್ಟಣದಲ್ಲಿ ಇಲ್ಲೇ ಬಂದಿದ್ರು ಸೋಕಿ ಮಾಡ್ಕೊಂಡಿ ಓಕೆ ಫಾರೂಕ್ ಬೈ ಇರ್ತಾರಲ್ಲ ಶ್ರೀರಂಗಪಟ್ಟಣದಲ್ಲೇ ಬಂದಿದ್ರು. ಓಕೆ ಓಕೆ ಸರ್. ಇಲ್ಲಿಂದ ಬಂದಿದ್ದಾರೆ ಅವರು. ಮಧುರವರು ಅವ್ರು ಬಂದು ಶ್ರೀರಂಗಪಟ್ಟಣದಲ್ಲಿ ಇದ್ರು, ಈಗ ಕೊಳ್ಳೇಗಾಲ ಫಾರೂಕ್ ಬೈ ಅಂತ ಹೆಸರು ಮಾಡ್ಕೊಂಡ್ರು. ಓ ಓಕೆ ಓಕೆ ಸರ್. ಸರ್ ನೀವು ಸೆಪರೇಟ್ ದಾವಡಿದ, ನೀವು ಟಿಪ್ಪು ದಾವಡಿ, ನೀವೆಲ್ಲ ಸೇರಿ ನೀವೆಲ್ಲ ಸೇರಿ ಒಂದೇ ನಾವು. ಓಕೆ ಓಕೆ. ಇನ್ನೊಬ್ಬ ಬರ್ತಾನೆ, ಅವ್ರೆಲ್ಲ ಕೆಸಾಗಿ ಹೋಗೋದಲ್ಲ ಹೊರಗಡೆ ಬಂದಿಲ್ಲ ಅವರು, ನಾವೆಲ್ಲ ಅವರೆಲ್ಲ. ಆಮೇಲೆ ಇವರು ನಮ್ಮ ಪಕ್ಕದ ದಾಬಡಿ ಅವ್ರ ಇವ್ರು ಹುಡುಗರು. ಹೌದಾ ಸರ್? ಏ ಹುಡುಗರು ಎಲ್ಲಾರು ಅಕ್ಕಿ ಶೋಕ್ದಾರೆ ಅಲ್ಲಿ ಇರೋರು. ಅಲ್ಲಿ ದಾವಡಿ ಸೆಟ್ ಮಾಡಿದ್ದಾರೆ ಅಲ್ಲಿ ದಾಬಡಿ, ಅಲ್ಲಿ ಕಾಣಿಸಿರೋ ದಾಬಡಿ. ನೀವು ಎಷ್ಟು ವರ್ಷ ದಾಡಿ ಸೆಟ್ ಮಾಡಿ ಎಷ್ಟು ವರ್ಷ ಆಗ್ತದೆ? ನಾವು ಇವಾಗ ಒಂದು 4-5 ವರ್ಷ ಆಯ್ತು. 4-5 ವರ್ಷ ಆಗಿದೆ. ಇವಾಗ ಅಂತ 4-5 ತಿಂಗಳಿಂದ ಹೇಳ್ತಾರೆ, 4-5 ವರ್ಷ ಆಗಿದೆ ಅಂತ ಹೇಳ್ತಾರೆ. 4-5 ವರ್ಷ ನಿಮ್ ದಾವಡಿ ಇದೆ. ನಿಮ್ ದಾವಡಿ ಹೆಸರು ಚಿಕ್ಕಪ್ಪನ ಹೆಸರು ಇಟ್ಟಿದ್ದಾರೆ. ಹೌದಾ? ಇಷ್ಟು ಅಕ್ಕಿ ಶೋಕ್ದಾರಲ್ಲ ನೀವು ಇದ್ದೀರಾ. ಮೇನ್ ಕೇಳ್ತಾ ಇಷ್ಟು ವರ್ಷ ನೀವು ಆಡ್ಸ, ನೀವು ಚಿಕ್ಕ ಮಕ್ಕಳ ಇರೋ ಸಮಯ ನೋಡಿದಂತ ಅದು ಖುಷಿ ಬೇರೆನೆ. ಈಗ ನೀವೆಲ್ಲ ದೊಡ್ಡವರಾಯ್ತಾ, ನಿಮ್ಗೂ ಮಕ್ಕಳು ಫ್ಯಾಮಿಲಿ ಆಗ್ಬಿಟ್ರೆ ಆಗ ಆದ್ರೆ ಈಗೇನು ಮಾಡ್ತಾ ಇದೀರಾ ಅಕ್ಕಿ ಶೋಕ್ದಾರಿ. ಏನ್ ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಸರ್ ನಿಮ್ಗೆ? ಚಿಕ್ಕವರ ನೋಡೋದಿರ್ತಾರೆ, ಈಗ ಏನ್ ಡಿಫ್ರೆನ್ಸ್ ಇದೆ? ಈಗಂದ್ರೆ ಎಲ್ಲಾ ತಾವು ಅಕ್ಕಿ ಸಾಕಿ. ಅವಾಗ ನಾವು ಎಲ್ಲೋ ಒಂದು ದಾಬಡಿ ನೋಡ್ರೆ ಅದೇ ದಾಬಡಿ ಇತ್ತು ಅವಾಗ. ಈಗ ಎಲ್ಲಾರು ನೋಡಿ ದಾಬಡಿ, ಎಲ್ಲಾರ ದಾಬಡಿ ಇರುತ್ತೆ. ಐಕ್ಲು ಅವ್ರದಂತೆ ಎಲ್ಲ ತಾವು ದಾಬಡಿ ಮಾಡ್ಕೊಂಡು ಇದ್ದಾರೆ. ಈಗ ನಾವು ಅವಾಗ ಬಾಬಣ್ಣಮ್ಮಲ್ಲಿ ಇದ್ದಾಗ ಅಂದ್ರೆ ಬೆಳಿಗ್ಗೆ 6 ಗಂಟೆವರೆಗೆ ಸಂಜೆ ಗಂಟೆ ಅಲ್ಲೇ ಇರೋವು. ಈಗ ಯಾರು ಐಕ್ಲು ಒಂದು ಅಕ್ಕಿನೋ ಬಿಡ್ಸೋಕು ನಾವು ಸಾಕ್ತೀವಿ ಅಂತ ಅವ್ರು ಸಾಕ್ತಾ ಇರ್ತಾರೆ. ಓಕೆ ಓಕೆ. ಅದು ಎಲ್ಲ ತಾವು ಈಗ ಅಕ್ಕಿದು ಎಲ್ಲ ಇದು ಮಾಡಕ್ ಬಿಟ್ಟಿದ್ರೆ. ಮೇನ್ ಥಿಂಗ್ ಟೂರ್ನಮೆಂಟ್ಸ್ ಎಲ್ಲ ಬರ್ತದೆ. ಈಗ ರೀಸೆಂಟ್ ಆ ಟೂರ್ನಮೆಂಟ್ ನೀವು ಪಾರ್ಟಿಸಿಪೇಟ್ ಮಾಡಿದ್ರೆ ಅದ್ರ ಬಗ್ಗೆ ಹೇಳಿ ಸರ್. ಭಾಳ ಖುಷಿ ಐತೆ ಅದು ನಮಗೆ. ಯಾಕಂದ್ರೆ 7 ಗಂಟೆಗೆ 1 ನಿಮಿಷ ಕಮ್ಮಿ ಫಸ್ಟ್ ರೌಂಡ್ ಬಿಟ್ಟು, 2ನೇ ರೌಂಡ್ 7 ಗಂಟೆ 7 ನಿಮಿಷ ಬಿಟ್ಟು, 2ರಲ್ಲೂ ನಾವು ಯೂಟ್ಯೂಬ್ ಕಪ್ 2ರಲ್ಲೂ ಈಗ ಕ್ವಾಲಿಫೈ ಆಗಿ 3ನೇ ರೌಂಡ್ ಇದಾಗಿದ್ದೀವಿ. ಓಕೆ ಸರ್. ಈಗ ಅದು ಯೂಟ್ಯೂಬ್ ಕಪ್ 2025 ನಡೀತಾ ಇದೆ. 2 ರೌಂಡ್ಸ್ ಆಗಿದೆ ಅಲ್ವಾ ಸರ್? 2ನೇ ರೌಂಡ್ ನೀವು ಕ್ವಾಲಿಫೈ ಆಗಿದ್ದೀರಾ. ಈಗ ಫೈನಲ್ ರೌಂಡ್ ಹೋಗ್ತಾ ಇದ್ದೀರಾ. ಓಕೆ ಸರ್. ನಾವು ಮಾತಾಡ್ಕೊಂಡು ಹಂಗೆ ನಿಮ್ಮ ಅಕ್ಕಿ ಕಲೆಕ್ಷನ್ ಬಗ್ಗೆ ನಾವು ಮಾತಾಡಲ್ಲ. ಅದು ಆ ಪರ್ಟಿಕ್ಯುಲರ್ ಅಕ್ಕಿ ಈಗ ಇದೆ ಸರ್, ತೋರಿಸ್ಬೋದಾ? ಅದು ಮಾತ್ರ ನಮ್ಮ ವ್ಯೂಸ್ ತೋರಿಸ್ಬಿಟ್ಟು ಒಂದೊಂದಾಗಿ ಹೋಗ್ಲಾ? ಈ ಅಕ್ಕಿನ ನೋಡಿ, ಈಗ ಲೇಟೆಸ್ಟ್ ಟೂರ್ನಮೆಂಟ್ ಬಾಕ್ಸ್ ಹೇಳಿ. ದೊಡ್ಡ ಗಂಡು ಬಾಬಣ್ಣವ್ರ ಮನೆದು ಮೂಲ ಇದೆ ಅಪ್ಪ. ಈಗ ಇದೇ ಮೂಲ, ಇದರಿಂದಾನೇ ಇಷ್ಟು ದಾಬಡಿ ನಡೀತೈತೆ ಅಂದ್ರೆ ಇದೇ ಕಾರಣ. ಓಕೆ ಓಕೆ ಸರ್. ಇದು ಬಾಬಣ್ಣ ಅವ್ರ ಲೈನೇಜ್ ಬಂದಿದೆ ಅಂತ ನಮ್ಮ ಪಾಳಿ ರವಿಯಣ್ಣ ಅವರು ಹೇಳಿದ್ರು. ಓಕೆ. ಆ ಉದ್ದೇಶದಿಂದ ನಾವು ಅದನ್ನೇ ನಂಬಿದ್ದೀವಿ, ಪಾಳಿ ರವಿಯಣ್ಣನ ಮಾತಿಗೆ. ಓಕೆ ಓಕೆ. ಇದೇ ಪಕ್ಕ ಅಂತ ನಮ್ಗಂತೂ ಗೊತ್ತಿಲ್ಲ, ಅವ್ರು ಹೇಳಿರೋ ಮುಖಾಂತರ ನಾವು ಅದೇ ಲೈನೇಜ್ ಅಂತ ಸಾಕಿದೀವಿ. ಇದ್ರಲ್ಲೇ ಪಟ್ಟಗಳು ಆಡ್ತಾ ಇದ್ದೇವೆ. ಓಕೆ ಸರ್. ಇದು ಈಗ ಯೂಟ್ಯೂಬ್ ಕಪ್ ಅಲ್ಲೇ ಇದು ಆಡಿಸ್ತಾ ಇದ್ದೀರಾ ಈಗ? 2 ಟ್ರಿಪ್ ಆಡವೆ. ಹೌದಾ ಸರ್? ಹಂಗೇನಾ? ಚೀನಿನಾ ಸರ್ ಇದು? ಇದು ಬಂದು ಮೈಸೂರು ತಿರುಮಲೇಶ್ ಅಂತ ಅವ್ರೆ, ಅವ್ರು ಕೊಟ್ಟಿರೋ ಚೋಟಲ್ ಹೆಣ್ಣು. ಓಕೆ. ಹೌದಾ ಸರ್? ಆ ಹೆಣ್ಣಿಗೂ ಈ ಗಂಡಿಗೆ ಅಡ್ಜಸ್ಟ್ ಆಗಿ ಮರಿಗಳು ಆಡ್ತಾ ಇದ್ದಾವೆ. ಹೌದಾ ಸರ್? ಇದು ಸ್ವಂತ ಈ ವರ್ಷದ ಪಟ್ಟ ಒಂದು ಆಡೈತಿ 2ನೇ ರೌಂಡ್ಗೆ. 8ನೇ ರೌಂಡ್ಗೆ ಹೋದ ವರ್ಷದ ಒಂದು ಗಂಡರ್ ಇರೋದು ಸ್ವಂತ ಅಣ್ಣ ತಂದಿರೋ. ಹೌದಾ ಸರ್? ಇದು ಯೂಟ್ಯೂಬ್ ಕಪ್ ಅಲ್ಲಿ ಈಗ ನೆಕ್ಸ್ಟ್ ನೀವು ಫೈನಲ್ ರೌಂಡ್ ಹೋಗಿದ್ರಾ? ಸೇಮ್ ಅಕ್ಕಿ ಆಡಿಸ್ತಿರಲ್ಲ? ಹೌದಾ? ಅದೇನಾ? ಇನ್ನೊಂದು ಅದೇ 3 ರೌಂಡ್ಗೂ 3 ಅಕ್ಕಿ ಬಿಡ್ತೀವಿ ಸರ್. ಹೌದಾ? ಫಸ್ಟ್ ತಮ್ಮ ಬಿಟ್ಟಿದ್ವು, ಅದಾದ್ಮೇಲೆ ಅಣ್ಣ ಬಿಟ್ಟು ಇನ್ನೊಂದು ರೆಡಿ ಮಾಡಿದ್ವಿ. ಓಕೆ ಓಕೆ. ನೆಕ್ಸ್ಟ್ ಫೈನಲ್ ರೌಂಡ್ ಐತಲ್ಲ, ನೀವು ಫೈನಲ್ ರೌಂಡ್ಗೆ ಅದು ಬಿಡ್ತೀರಾ ನೀವು? ಯಾವ್ದು ಬೇಕಾದ್ರೆ ಬಿಡ್ಬೋದು. ಓ ಹಂಗೇನೆ. ಓಕೆ ಫೈನ್ ಫೈನ್ ಸರ್. ಇದು ಮಾತ್ರ ಇಡೀ ಕಣ್ಣು ತೋರಿಸಿ, ಸ್ವಲ್ಪ ವಿಂಗ್ ಸ್ಪ್ಯಾನ್ ತೋರಿಸಿ ಸರ್ ಫಸ್ಟ್. ವಿಂಗ್ ಸ್ಪ್ಯಾನ್ ನೋಡಿ, ಸಖತ್ತಾಗಿದೆ. ವಿಂಗ್ ಫಾರ್ಮೇಶನ್ ಎಲ್ಲ ಸೂಪರ್ ಆಗೈತೆ ಅಲ್ಲ ಸರ್? ಟೈಲ್ ವಿಂಗ್ ಕೂಡ ಸೂಪರ್ ಆಗೈತೆ. ನೀವು ಇದನ್ನೇ ಮೊದಲ ಬಾಡಿ ಟೂರ್ನಮೆಂಟ್ ಬಿಡ್ತಾ ಇದಿಲ್ಲ ಸರ್ ಈ ಅಕ್ಕಿನ? ಇದು ಮರಿಗಳು ಬಿಟ್ಟಿದ್ದೀರಾ? ಓಕೆ ಫೈನ್ ಫೈನ್ ಸರ್. ಇಲ್ಲ ಸರ್, ಇದು ತಿರುಮಲೇಶ್ವರದ ಹೆಣ್ಣು. ಓಕೆ ಸರ್. ಬಿಳಿಕಣ್ಣು. ಓಕೆ. ಅವರು ಬಾಬು ಸರ್ ಲೈನೇಜ್ ಅಲ್ಲಿ ಅದು ಚೀನಿ ಮೇನ್ ಸರ್? ಅದನ್ನೇ ಚೀನಿ ಆಡ್ಸೋದೇ ಗಂಜಾಮಲ್ಲಿ ನಾವೇ ಫಸ್ಟ್. ಹೌದಾ ಸರ್? ಓಕೆ ಸರ್. ಆ ಚೀನಿ ಗಂಡ್ಗೂ ಮತ್ತೆ ಇನ್ನೊಂದು ರವಿಯಣ್ಣ ಅವ್ರು ಕೊಟ್ಟಿರೋ ಚೀನಿ ಹಣ್ಣಿಗೆ ಇದೊಂದು ಪಟ ಆಯ್ತು, ಸೇಮ್ ಅಪ್ಪನ ತರನೇ ಐತೆ ಅಂತ ಆರ್ಸಿಲ್ಲ. ರೆಸ್ಟೋರ್ಡ್ ಮಾಡಿಕೊಂಡ್ವಿ. 9 ಗಂಟೆ ಆರೈತೆ, ಸೀಲ್ಗೆ ಬಿಟ್ಟಿಲ್ಲ, ರೆಸ್ಟೋರ್ಡ್ ಮಾಡಿಕೊಂಡಿದ್ವಿ. ಇರ್ಲಿ ಅಪ್ಪನ ತರ ಐತೆ ಅಂದ್ಬಿಟ್ಟು. ನೋಡ್ರೆ ಡಿಟೋ, ಅಪ್ಪ ನೋಡ್ರೆ ನೋಡಂಗಿಲ್ಲ. ನೋಡಿ ಇದು ಅಪ್ಪ. ಓಕೆ. ಇದು ಮಗ. ಓಕೆ ಸೂಪರ್ ಸೂಪರ್ ಸರ್. ಸೇಮ್ ಇದೆಲ್ಲ ಪ್ಯಾಟರ್ನ್ ಮಾಡ್ಬಿಟ್ಟು ಅದಕ್ಕೆ ದೊಡ್ಡ ಮಾಡ್ಬಿಟ್ಟಿದ್ವಿ. ಬಾಲದಲ್ಲಿ ಸ್ವಲ್ಪ ವ್ಯತ್ಯಾಸ. ಇದಕ್ಕೆ ಮಗನ್ಗೆ ಬಿಳಿ ಬಾಲ ಇದೆ ಜಾಸ್ತಿ, ಅಪ್ಪನ್ಗೆ ಕರಿ ಬಾಲ ಜಾಸ್ತಿ. ಓಕೆ ಓಕೆ ಸರ್. ಹಂಗೆ ಅಪ್ಪ ಅಮ್ಮ ಇವು
ಓಕೆ ಓಕೆ ಸರ್. ಶಿವನೇನು ಎಷ್ಟು ಪಟ್ಟ ತೆಗಿದ್ದೀರಾ ಸರ್ ಈ ಜೋಡಿಗೆ ಈಗವರೆ? ಸರ್ ಈ ಜೋಡಿಲಿ ಕಮ್ಮಿ, ಹಾ ಮತ್ತೆ ಈ ಗಂಡ್ಗೂ ಈ ಹೆಣ್ಗೆ ತೆಗ್ಸಿದೀನಿ ಸರ್. ಓ ಹೌದಾ ಸರ್? ಎಲ್ಲ ಆಡ್ತವೆ. ಹಾ ಹಾ ಹಾ. ಯಾವ ಪಟ ಬಂದ್ರು ಇದ್ರಲ್ಲಿ ಸಾರಗಳು ಬಂದಿದ್ದು ಒಂದ್ ಜೊತೆ 2 ಗಂಟಪಟ ಆಗಿದ್ದು, ಹಾ 2 ಗಂಟಪಟ ಬಂದು 2 6 ಗಂಟೆ ಆರಿದ್ದು ಎಟ್ ಮಡಗಿದ್ದು. ನಂತರ ಫೋಟೋಗಳು ಆಲ್ರೆಡಿ ಹೌದಾ ಇವ್ರು ಮೈಕ ದೊಡ್ಡ ಬಂದಿರೋ ಹಾ 2 ತಾರಲ್ಲಿ ಒಂದ್ ತಾರ ಕೊಡೋದು 10 ನಿಮಿಷ. ಹೌದಾ? ನಾನು ಕೊಡಿಕಿಲ್ಲ ಸರ್, ನಮ್ ಹುಡುಗ ಇಲ್ಲ, ಅವ್ರು ಬರ್ಬೇಕು ಅಂತ ನಾನು ಕೊಳ್ಳಿಲ್ಲ. ಸರಿ ಸರಿ. ಆಮೇಲೆ ಅವ್ರು ಯಾಕೋ ಬೇಜಾರ್ ಮಾಡ್ಕೋದ್ರ ತಿರ್ಗಿ ವಾಪಸ್ ಬರ್ಲಿಲ್ಲ ಅಂತ. ತಾರಗಳು ತುಂಬಾ ಚೆನ್ನಾಗಿ ಬಂದಿದ್ದು. ಓಕೆ ಓಕೆ. ಚೀನಿ ಇದಲ್ಲ, ಚೀನಿಗಳು ಬಂದ್ಬಿಟ್ಟು ಕೈರಾ ಬಂದ್ರೆ ಮಾತ್ರ ಕೂರ ಹೌದಾ? ಈ ಉತ್ತರಲ್ಲಿ ಚೀನಿ ಬಂದ್ರೆ ಪಕ್ಕ ಆಡ್ತವೆ, ಯಾವ್ದು ಮಿಸ್ ಇಲ್ಲ. ಚೀನಿ ಬಂದ್ರೆ ಎಲ್ಲ ಆಡಿದೆ. ಕೈರಾ ಬಂತು ಅಂದ್ರೆ ಸುಧಾಶೇಖರ್ 8 ಬಾಜಿ ಲೆವೆಲೇ ಆಗಲ್ಲ. ಒಂದೊಂದು ಕಲ್ಲಿ 2 ಕಲ್ಲಿ ಪಟ್ಟನೆ 8 ಜಾಸ್ತಿ ಆಗ್ಬಿಡ್ತದೆ ಸರ್. ಇದು ಪಟಾಗಳು ಎಷ್ಟು ತಿಂಗಳಿಂದ ಟ್ರೈನಿಂಗ್ ಬಿಡ್ತೀರಾ ಸರ್? 1-2 ತಿಂಗಳಾಗಿಂದ ಬಿಡ್ತೀರಾ? 1 ತಿಂಗಳು ಇದ್ದಂಗೆ 1.5 ತಿಂಗಳ ಶುರು ಆಗುತ್ತೆ. ಕಲ್ಲಿ ಪಟ್ಟಣ ಕಲ್ಲಿ ಪಟ್ಟಣ ಆಡ್ತವೆ ಇದ್ರಲ್ಲಿ. ಕಲ್ಲಿ ಪಟ್ಟಣ 6 ಗಂಟೆ ನೀರು ಕೂಡ ನಡ್ಕತ್ತೇವೆ. ಆದ್ರೆ ಅವತ್ತು ಏನಂದ್ರೆ ಗಾಳಿ ಸ್ವಲ್ಪ ಬಿಸಿಲು ಜಾಸ್ತಿ ಆಗ್ಬಿಡ್ತು ಮೊದಲನೇ ಉಡಾನಲ್ಲಿ. ನೋಡಿ ಸರ್, ಸ್ವಲ್ಪ ಈ ಬಣ್ಣ ಬಂದ್ರೆ ಹಾರಲ್ಲ, ಬರೀ ಬಾಜಿ ಜಾಸ್ತಿ. ಹೌದಾ? ಇದು ಆರೈತೆ ಸರ್, ಇದು ಓಕೆ ಓಕೆ. ಇದು ಆರೈತೆ, ಇದು 9 ಗಂಟೆ. ಹೌದಾ? ಇದು ನಮ್ಮ ರಾಜಣ್ಣ ಅಂತ ಇದ್ದಾರೆ. ಓಕೆ. ಇದು ಮೈಸೂರಲ್ಲಿ ರಾಜಣ್ಣ ಅಂತೀನಿ, ಇದು ರಾಜಮಂಜಣ ಅಂತ 9 ಗಂಟೆ ಅರ್ತಿತ್ತು ಇದು. ಓಕೆ. ಇಲ್ಲಿ ಬೈರಿ ಬಿದ್ದಿ ಅದ್ ಎದುರ್ಕೊಬಿಟ್ಟೆ ಹೋಗಿದ್ದು ಮನೆ ಬಿಟ್ಟಿ, ಇನ್ ಮನೆಗೆ ಸೇರ್ಲಿಲ್ಲ ತಿರ್ಗಾದು. ಹೌದಾ? ಯಾರೋ ಸಿಕ್ಕಿ ಬೇರೆಯವ್ರಿಗೆ, ನಮ್ಮ ಹುಡುಗರು ಯಾರು ಇದ್ರು ಅವರೆಲ್ಲ ಹೇಳಿ ಇವ್ರದ್ದು ಗಂಡು ಅಂತ ನಮ್ಮ ಫೋಟೋಗಳು ಇದ್ದು. ಆಮೇಲೆ ಕೊಟ್ರ ಮನೆಗೆ ಅನು ಅಂತ ಇದ್ದಾರೆ. ಓಕೆ ಓಕೆ ಸರ್. ಇದು ವಾಪಸ್ ತಂದು ಅವ್ರೆ ತಂದ್ಬಿಟ್ರು ಮನೆ. ನಿಮ್ಮ ಅಕ್ಕಿ ಇಲ್ಲಿ ಬಂದು ನಿಮ್ ಜೊತೆ ಬಂದು ಇಲ್ಲ, ನಾವು ಫೋಟೋ ಹೇಳ್ದವ್ರಿಗೆ ನಮ್ ಸೀದಿರಿ ಅನ್ನೋ ಹುಡುಗ ಹೇಳ್ದ, ಆ ಹುಡುಗ ಹೇಳಿದ್ಕೆ ತಗೊಬಂದ್ ಕೊಟ್ಟರು. ಆಮೇಲೆ ಇದೈತಲ್ಲ, ಇದಂತೂ ಉಡಾನ್ಗೆ ನಾವು ಕಳಿಸ್ಲಿಲ್ಲ, ಜಾಸ್ತಿ ಆಗೈತೆ. ಇದು ಮಾತ್ರ 9 ಗಂಟೆ ಆರೈತೆ. ಓಕೆ ಓಕೆ ಸರ್. ಓಕೆ. ಹಾ ಸ್ವಲ್ಪ ದೂರ ಇಡಿ. ಆಯ್ತು ಆಯ್ತು ಸರ್. ಹಲೋ. ತುಂಬಾ ಜನ ಕೇಳಿದ್ರು ಕೊಡ್ಲಿಕ್ಕಿಲ್ಲ ಅಂತ ನಾವು. ಓಕೆ ಓಕೆ ಸರ್. ಇಲ್ಲ, ಪರ್ಸನಾಲಿಟಿ ಕಲರ್ನ ಸೂಪರ್ ಆಗೈತೆ ಸರ್. ಅದಕ್ಕೆ ಸರ್, ಇದು ಟೈಗರ್ ಟಿಪ್ಪು ನಿಮ್ಮ ದಾವಡಿಯಿಂದ ಎಷ್ಟು ವರ್ಷ ನೀವು ಟೂರ್ನಮೆಂಟ್ ಆಡಿಸ್ತಾ ಇದ್ದೀರಾ ಸರ್? ಈಗ ನಾವು 3ನೇ ವರ್ಷ ಇದ್ದೀವಿ. ಇದು 3ನೇ ವರ್ಷ. ಇದಕ್ಕೆ ಮುಂಚೆ ಯಾವ ಟೂರ್ನಮೆಂಟ್ ಭಾಗಿಸಿದ್ದೀರಾ ನೀವು? ಸರ್ ಸಾಚಾ ಅಂತ ನಡೆಯುತ್ತೆ. ಮೈಸೂರಲ್ಲಿ ಸಾಚಾ ಮಾಡ್ತಾರೆ. ಹೌದು. ಓಕೆ. ಇಲ್ಲ, ಇದು ಗೋಲ್ಡನ್ ಫೀಸನ್. ಗೋಲ್ಡನ್. ಓಕೆ ಓಕೆ ಸರ್. ಅದು ಸಾಚಾ ಮಾಡ್ತಾರೆ. ಹೊಸ ವರ್ಷ 3ನೇ ವರ್ಷ 4ನೇ ವರ್ಷ ಇದು ವರ್ಷ ಅದಕ್ಕೆ ನಾವು ಕಂಟಿನ್ಯೂ ಸೇರ್ಕೋಬಹುದು. ಯಾವ್ದು ವರ್ಷ ಮಿಕ್ಸ್ ಮಾಡಿದ್ವಿ. ಓಕೆ ಓಕೆ. ಅದ್ರಲ್ಲಿ ಒಂದು ವರ್ಷ ಸ್ವಲ್ಪ ಒಂದ್ಕಲ್ಲಿ ಪಟ ಬಿಟ್ಟಿದೆ. ಶೋಕಿ ಕಳ್ಕೊಬೇಕಾದ ಕಾರಣ ಏನಂದ್ರೆ, ಮಧ್ಯದಲ್ಲಿ 2008ರಲ್ಲಿ ಕಳ್ಕೊಬೇಕಾದ ಕಾರಣ, 2006ರಲ್ಲಿ ನಮ್ಮ ಬಾಬಣ್ಣವರು ಒಂದು 13 ಗಂಟೆ ಆರಿ ಯಾವ್ದೋ ಒಂದು ಇದು ಕ್ರಿಕ್ ಆಗಿ ರಫ್ರಿಗೆ ನಮ್ಮ ಡೈರಿ ಐತಿ, ಹಾಲೋನ್ ಡೈರಿ, ಅವ್ರು ಬರೋ ಜನಗಳೆಲ್ಲ ಕೇಳ್ದಂತೇನೆ ಅವ್ರಿಗೆ ಗಲಾಟೆ ಮಾಡ್ಬಿಟ್ರು. ಅಲ್ಲಿಂದ ನಮ್ಗೆ 3 ವರ್ಷ ಡಿಬಾರ್ ಮಾಡ್ಬಿಟ್ಟು ಸರ್. ಅಲ್ಲೇ ನಮ್ ಸೋಕಿ ಹೋಗಿದ್ದು. ಅಲ್ಲಿಂದ ಈಚೆಗೆ ನಾವ್ ಮಡಗಿರಲ್ಲ. ತಿರ್ಗಿ 2016ರಲ್ಲಿ ಮನೇಲಿ ಮಡಿಕೊಂಡಿದ್ದ ಜೊತೆಗಳೆಲ್ಲ ಮಡಿಕ ಬಂದಿದ್ದು. ಆಮೇಲೆ ಯಾಕೋ ತಿರ್ಗಾ ಸೋಕಿ ಅನ್ಕೋತು. ನಮ್ಗೆ 2021ರಿಂದ ತಿರ್ಗಾ ಕಂಟಿನ್ಯೂ ಮಾಡಿದ್ವಿ ಸೋಕಿ. ಹೋದ ವರ್ಷ ಪ್ರೈಸ್ ಆಗ್ಬೇಕಿತ್ತು, ಮಳೆಯಲ್ಲೇ ಅರ್ತು 7 ಮಳೆಯಲ್ಲೇ ಅರ್ತು ಚೀನಿ. ಆದ್ರೆ ಏನಂದ್ರೆ ಯಾವ್ದೋ ದಾಬ್ಡಿದ ಅಕ್ಕಿ ಎದ್ದಿ 4 ಸೀಲ್ಗೂ 0 ಮಾಡಿಸ್ಬಿಡು. ಹೌದಾ? ನಾವು ಅವ್ರಿಗೆ ಗೊತ್ತಿಲ್ಲ. ಅದು 4 ಮಳೆ ಐತಲ್ಲ, ಒಳಗಡೆ ಅಕ್ಕಿ ಬೇರೆ ಯಾವ್ದು ಬರಂಗಿಲ್ಲ. ಆಯ್ತು ಆಯ್ತು. 1.5 ಗಂಟೆ ಮಳೆನೇ ಇರ್ತು, ಬುಟ್ಟಗಿನ ಮಳೆನೇ ಅದು. 1.5 ಗಂಟೆ ಮಳೆ, ಜೋರ್ ಮಳೆ. ಅವಾಗ ಏನಾಯ್ತು, ಜೋರ್ ಮಳೆ ಹೋಯ್ತಲ್ಲ ಅಂದ್ಬಿಟ್ಟು ಏನ್ ಮಾಡಿದ್ರೆ ಅಕ್ಕಿ ಕೂತ್ಬಿಡೈತೆ ಅಂದ್ಬಿಟ್ಟು ಅವ್ರು ಗೊತ್ತಿದೆ ಬಿಟ್ಬಿಟ್ಟಿದ್ದಾರೆ. ಸಿಕ್ಕಾಪಟ್ಟೆ ಜೋರ್ ಮಳೆ. ಮಳೆ ಅಂದ್ರೆ ಭಯಂಕರ ಮಳೆ. ಏನ್ ನೀರು ಇದು ಮಳೆಲಿ 7 ಗಂಟೆ 40 ಮಳೆಯಲ್ಲಿ ಉಡಾನ್ ಆಯ್ತಲ್ಲ, ಅದು ಆಡ್ತು ಮಳೆ ಇಂತ ಮೇಲೆ ಎಲ್ಲ ಚಾನ್ಸ್ ತಗೊಳ್ಳಿ ಅಂದ್ರು. ನಾನು ಪದೇ ಆಡ್ಸಕ್ಕಾಗಲ್ಲ, ಎಷ್ಟು ಆಡುತ್ತೆ ಆಡ್ಲಿ ಅಂತ ಸುಮ್ಮನೆ. ಆಯ್ತು ಸರ್. ಎಲ್ಲ ಆಡಿ ಕರೆಕ್ಟ್ ಆಗಿ ಫಿನಿಶಿಂಗ್ ಮಾಡ್ತು. ಅವ್ರು ಅಕ್ಕಿ ಬಿಟ್ಬಿಟ್ಟು ಡಿಸ್ಕ್ವಾಲಿಫೈ. ಸರ್, ನಿಮ್ಮ ಟೈಗರ್ ಟಿಪ್ಪು ದಾವಡಿಗೆ 2025 ನಿಮ್ಗೆ ಲೆಕ್ಕ ಆಗತ್ತದ. ಈ ಸಾರಿ ಇಷ್ಟು ಮಟ್ಟಕ್ಕೆ ಬಂದಿಲ್ಲ, ಫೈನಲ್ ರೌಂಡ್ ಬರ. ಹಳೆ ಹೆಸರು ನಮ್ ಟೈಗರ್ ಟಿಪ್ಪು ದಾವಡಿ ಅಂದ್ರೆ ನಮ್ ಗುರುಗಳು ಬಡಗಿ ದಾವಡಿ ಹೆಸರು. ಇದು ಟಿಪ್ಪು ದಾವಡಿ ಅಂದ್ರೆ ನಮ್ ಗುರುಗಳು ಮಡಗಿದ್ರು ಹೆಸರು. ಆಮೇಲೆ ಒಂದು ಫೋಟೋನ ಐತಿ ಅಲ್ಲಿ, ತೋರಿಸ್ತೀನಿ. ಅದು ಅದೇ ಹೆಸರು ನಾವು ಮಡಗಿರೋದು. ನಮ್ ಗುರುಗಳ ಹೆಸರೇ ಏನ್ ದಾವಡಿಗೆ ಮಡಗಿದ್ರು ಅದೇ ಹೆಸರು ಮಡಗಿದ್ರು. ಅದಕ್ಕೆ ಒಂದು DHK ಅಂತ ಸೇರಿಸಿದೀವಿ ಒಂದು. DHK ಅದು ದೇವ್ರ ಹೆಸರು, ಅದು ಬಾಬಾ ಬುಡನ್ಗಿರಿ ದೇವ್ರ ಹೆಸರು. ಓಕೆ ಓಕೆ ಸರ್. ಅದ್ರ ಮುಂದಕ್ಕೆ
ಓಕೆ ಓಕೆ DHK ಟೈಗರ್ ಟಿಪ್ಪು ದಾವಡಿ ಅಂತ. ಓಕೆ ಸೂಪರ್ ಸೂಪರ್ ಸರ್. ಮೇಲೆ ಬಹಳ ಶೋಕಿ ಇದೆ. ನಿಮ್ ಮನೇಲಿರೋರು ಎಲ್ಲ ನಿಮ್ಮ ಶೋಕಿಗೆ ಸಪೋರ್ಟ್ ಕೊಡ್ತಾರ ಹೆಂಗೆ? ಆನೆಸ್ಟ್ ನಿಜ ಹೇಳ್ಬೇಕು, ಏನ್ ಹೇಳ್ತಾರ ಅಂತ. ನೀವೆಲ್ಲ ಒಂದೇ ಟೀಮ್, ನೀವೇ ಒಬ್ರಿಗೊಬ್ರು ಸಾಥ್ ಕೊಡ್ತೀರಾ? ಮನೇಲಿ ಹೆಂಗೆ ಓಪನ್ ಹೇಳ್ಬೇಕು, ನಿಮ್ ಮನೇಲಿ ಏನ್ ಹೇಳ್ತಾರೆ? ನಿಮ್ ತಂದೆ ತಾಯಿ ಅಣ್ಣ ತಮ್ಮ ಬೈತಾರೆ, ಬೇಡ ಈ ಸೋಕಿ ಯಾಕಪ್ಪ ನಿಮ್ಗೆ ಮನೇಲಿ ಆಮೇಲೆ ಬೀದಿ ವಯಸ್ಸ ಬತ್ತ ಚಿಕ್ಕ ವಯಸ್ಸ ನಿಮ್ಗೆ ಅವಾಗ ಐಕ್ಲಲ್ಲೆಲ್ಲ ಬಿಡ್ರಿ, ಇವಾಗ್ಲೂ ಅದೇ ಬೇಕು ನಿಮ್ಗೆ ಬೈತಾರೆ ಮನೇಲಿ. ನಾವು ಆದ್ರೂ ಅಯ್ಯೋ ನಮ್ ಸೋಕಿ ಕಲ್ತ್ಬಿಡ್ತೀವಿ ಎಲ್ಲೂ ಹೋಗಲ್ಲ. ಈಗ ಇದು ಇತ್ತು ಅಂದ್ರೆ ಬೆಳಿಗ್ಗೆ ಎಲ್ಲೇ ಹೋದ್ರು ಸಂಜೆ ಆಯ್ತು ನಾವು ಮನೇಲಿ ಇರ್ತೀವಿ. ಯಾವ್ದೇ ಸೋಕಿ ಇಲ್ಲ ಅವಾಗ, ಇದೆಲ್ಲೇ ಇರ್ತೀವಿ. ಅಕ್ಕಿಗೆ ನೀರ್ ಹಾಕ್ಬೇಕು, ನೀರ್ ಕುಡಿಸ್ಬೇಕು, ಮೇವ್ ಹಾಕ್ಬೇಕು. ನಾವು ಅವ್ ನಮ್ಮಂಗೆ ಅವು ಒಂದು ಪಕ್ಷಿ ಪ್ರಾಣಿ, ನಮಗೂ ನಾವಾರ ಬಾಯಿಯಿಂದ ಊಟ ಕುಡಿಯೋಕೆ ಕೇಳ್ತೀವಿ. ನಾವೆಲ್ಲ ಹೋಗಿರ್ತೀವಿ, ಇವ್ ಊಟ ಎಲ್ಲ ಯಾರು ಕೇಳ್ತಾರೆ? ಅದಕ್ಕೆ ನಾವೆಲ್ಲೇ ಯಾವ್ದೇ ಬಂದ್ಬಿಡ್ತೀವಿ ಸೀರಿಯಲ್ಗೆ. ಅವಾಗ ಅವರು ಮನೇಲಿ ಅರ್ಥ ಮಾಡ್ಕೊಂಡು ಬುಡಪ್ಪ ಎಲ್ಲೂ ಹೋಗಿ ಐಕ್ಳು ಇಲ್ಲೇ ಇರ್ತಾರೆ ಅಂದ್ಬಿಟ್ಟು ಅವರು ಸುಮ್ಗೆ ಸಪೋರ್ಟ್ ಮಾಡ್ಕೊ ಅವ್ರೆ. ಈಗ ಮೊದ್ಲೆಲ್ಲ ಬೈಯೋರು, ಇವಾಗ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲೂ ಹೋಗಿಲ್ಲ ಇಲ್ಲೇ ಇರ್ತಾರೆ ಅಂತ ಅವರು ಸುಮ್ಗೆ ಏನೋ ಮಾಡ್ಕೋಗ್ರಪ್ಪ ಜಾಸ್ತಿ ಹೇಳ್ತಾರೆ. ನಿಮ್ ಮಕ್ಕಳು ಈ ಶೋಕಿನ ನಮ್ ಮಗನ್ಗೂ ಶೋಕಿ ಐತೆ, ನಮ್ ಚಿಕ್ಕ ಮಗ ಅವನೊಬ್ಬ 5 ವರ್ಷದ ನಮ್ಗೂ ಶೋಕಿ ಐತೆ. ಏನಪ್ಪಾ ಅಂದ್ರೆ ನಮ್ಮ ಮನೇಲಿ ನಮ್ ತಾಯಿ ತಂದೆ ಅವ್ರು ಇದ್ದಾಗ ಅವ್ರೆಲ್ಲ ನಮ್ಗೆ ಕಾಸು ಕೊಡೋರು. ಅಂದ್ರೆ ನಮ್ ಬಾವನ ಬಿಲ್ಡಿಂಗ್ ಮೇಲೆ ಬಿಟ್ಟು ಎಲ್ಲೂ ಹೋಯ್ತಾರ ನಾವು. ಅವ್ರಿಗೇನ್ ಆಸೆ ಅಂದ್ರೆ ಇಲ್ಲೇ ಇರ್ತಾರಲ್ಲ ನಮ್ ಹುಡುಗು, ಎಲ್ಲೂ ಹೋಗಿಲ್ಲ ಆಮೇಲೆ ಎಲ್ಲೂ ನಾವು ಅಡ್ಡಾರಿ ಹಿಡಿಯೋದು ಜೂಜಾಡೋದಾಗ್ಲಿ ಇದಾಗ್ಲಿ ಏನು ಮಾಡ್ಲಿಲ್ವಲ್ಲ, ಅದು ಅವ್ರಿಗೆ ಧೈರ್ಯ. ಪಾರಾಣಿಕೆ ಆರಿಸ್ಕೊಂಡಿರ್ತಾರೆ ನಮ್ ಹುಡುಗ ಅನ್ನೋದು. ಇದು ನಮ್ಮ ಮನೇಲಿ ಇನ್ನೂ ನಮ್ಮ ಮನೇಲಿ ಮಡಗಿದೀವಿ. ನಮ್ಮ ಮಕ್ಕಳನ್ನೇ ಮೇವ್ ಹಾಕೋದು. ನಮ್ ತಂದೆ ಇದ್ದಾಗ ನಮ್ ತಂದೆನ ಮೇವ್ ಹಾಕೋರು. ಅದಕ್ಕೆ ಅವ್ರಿಗೆ ಸೋಗಿ ಇಲ್ಲ ಆದ್ರೂ ಮೇವ್ ಹಾಕೋರು. ನಿಮ್ ಮೇಲೆ ಮಗ ಎಲ್ಲ ಹೋಗೋನೆ ಹಾಕ್ಬಿಡೋದು ಅವ್ನಿಗೆ ಮೇವ್. ಈಗ ನಿಮ್ಮ ಮಕ್ಕಳು ಅವರು ಅಕ್ಕಿ ಶೋಕ್ದಾರ ಹಾಕಿದ್ರೆ ನಿಮ್ಮ ಹೆಂಡತಿ ಯಾರು ಅಬ್ಜೆಕ್ಟ್ ಮಾಡಲ್ಲ? ಇಲ್ಲ ಇಲ್ಲ ಸರ್, ಇರ್ಲಿ ಅಂತ ಇಲ್ಲ. ನಮ್ಮ ಇದಕ್ಕೆ ಮಕ್ಕಳು ಈ ಶೋಕಿಲ್ ಹಾಳಾಗ್ಬಿಡ್ತಾರೆ. ಈಗ ಯಾರೇ ಇಲ್ಲ ಸರ್, ನಾವು ಹಾಳಾಗಿದ್ರೆ ಹಾಳಾಗಿರೋದು ಹೇಳ್ಬೋದು. ಹೌದು, ನಮ್ಮ ಒಳ್ಳೆತನ ಏನು ನಾವು ಹೆಂಗ್ ನಡ್ಕೋತೀವಿ ಹಂಗೆ. ನಾವು ಇದು ಹೋಗ್ಬೇಕಂದ್ರೆ ಹಿಂಗೆ ಹೋಯ್ತಿವಿ. ನಾವು ಕಲಿಬಾರ್ದಂದ್ರೆ ಕಲಿಯಕ್ಕಿಲ್ಲ. ಅದು ಹೇಳಿ, ಅದು ನಮ್ ಹೆಂಗೆ ಹೋಯ್ತದ ಹಂಗೆ. ಆಯ್ತು ಸರ್. ಓಕೆ ಬನ್ನಿ ಸರ್, ನೀವು ಅಕ್ಕಿಲ್ಲ ತೋಡಿ ಸರ್. ಇದು ಹೋದ ವಾರ ಮೊದಲನೇ ರೌಂಡು 1 ನಿಮಿಷ ಕಡಿಮೆ 7 ಗಂಟೆ ಆರೈತೆ ಸರ್. ಓಕೆ ಓಕೆ. 1 ನಿಮಿಷ ಕಡಿಮೆ 7 ಗಂಟೆ ಆರಿದೆ. ಇದು ಅಣ್ಣ, ಇದು ಜೊತೆ ಮರಿ. ಇದು ಹೋದ ವರ್ಷ 7 ಗಂಟೆ 48 ನಿಮಿಷ ಆರಿತ್ತು ಒಂದು ಟೂರ್ನಮೆಂಟ್ ಅಲ್ಲಿ. ಸಂತೋಷ್ ಸಿಂಹ ಅವರು ಲೋಕಲ್ ಟೂರ್ನಮೆಂಟ್ ಆರಿತ್ತು 7 ಗಂಟೆ 48 ನಿಮಿಷ. ಈ ವರ್ಷ 7 ಗಂಟೆ 1 ನಿಮಿಷ ಕಮ್ಮಿ ಆರೈತೆ. ಇದು ಈ ಸಲ ಬಿಟ್ಟಿರೋದು. ಈಗ ಈ ವಾರ ಬಿಟ್ಟಿದ್ದು ಇದನ್ನ. ಇದು 2ನೇ ಬ್ಯಾಚ್ ಮರಿ. ಇದು 7 ಗಂಟೆ 7 ನಿಮಿಷ ಆರಿದೆ ಸರ್. ಇದು ಯೂಟ್ಯೂಬ್ ಟೂರ್ನಮೆಂಟ್ ಬಿಟ್ಟಿದ್ದು. ಓಕೆ ಓಕೆ ಸರ್. ಇದನ್ನೇ ಟೈಮ್ ಮಾಡಿದ್ದು, ಈ ಅಕ್ಕಿನೇ ಮಾಡಿದ್ದು. ಇದು ನೆಕ್ಸ್ಟ್ ಫೈನಲ್ ರೌಂಡ್ ಇದೆ ಬಿಡ್ತೀರಾ? ಇನ್ನು ಡಿಸೈಡ್ ಮಾಡಿ ಸರ್, ಇನ್ನು ನೋಡಬಹುದು, ಆಮೇಲೆ ನೋಡ್ತೀರಾ? ಅದು ಮೊದಲನೇ ರೌಂಡ್ ಯಾವ ತರ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀವಿ. ಓಕೆ ಓಕೆ ಸರ್. ಓಕೆ, ಎಲ್ಲ ಸುಮಾರು ಇದೆ, ಚೆಕ್ ಮಾಡ್ತೀವಿ ಮೊದಲು ಒಂದು ರೌಂಡ್, ಆಮೇಲೆ ಅದನ್ನ ಯಾವ್ದು ಇದು ಬಿಡ್ಬೋದು ಅಂತ ಅನ್ಸುತ್ತೆ. ಬಹಳ ಟೆಕ್ನಿಕ್ ಟ್ರಿಕ್ಸ್ ಎಲ್ಲ ಇದನ್ನ ಹೇಳಿ, ಮತ್ತೆ ಸುಮ್ನೆ ಡೈರೆಕ್ಟ್ ಎಲ್ಲ ಏನೋ ಸಾಕಿದ್ರೆ ಏನೋ ಬಿಟ್ಟಿದ್ದಾರೆ ಅಂತ ಸ್ಟ್ರಾಟಜಿ ಎಲ್ಲ ಇತ್ತಲ್ಲ, ಏನೋ ಪ್ಲಾನಿಂಗ್. ಹಳೆಯರು ಏನ್ ಕಲ್ಸೋದು ನಾವು ಅದೇ ಮಾಡ್ತಾ ಇರೋದು. ಈಗ ಅವರು ಬಾಬಣ್ಣವರು, ಮೈಕೋ ದೊಡ್ಡೆಯವರು ಅವರೆಲ್ಲ ಏನೇನ್ ಮಾಡ್ತಾರೆ ನಾವು ಅವ್ರ ಸ್ವಲ್ಪ ತಿಳ್ಕೊಂಡು ಅದೇ ರೀತಿ ನಾವು ಮಾಡ್ಕೋತೀವಿ ಸರ್. ಅದೇನ್ ಬೇರೆ ನಾವೇನ್ ಮಾಡ್ತಾರೆ ಬೇರೆ ನಮ್ಗೆ ಏನು ಏನೋ ಒಂದು ಅಕ್ಕಿ ರಾಗಿ ಹಾಕಿದ್ದು ಬೆಳೆದು ಬಿಟ್ಟಿದ್ದು ಹಂಗೇನಿಲ್ಲ. ಇದು ಸ್ಟ್ರಾಟಜಿ ಪ್ಲಾನಿಂಗ್ ಎಲ್ಲ ಐತೆ ಅಲ್ವಾ? ನಮ್ ಗುರುಗಳು ಇದ್ದಿದ್ದರಿಂದ ನಮ್ ಸ್ವಲ್ಪ ಅನುಭವ ಐತೆ. ಯಾರ ಅಕ್ಕಿ ಹೆಂಗ್ ಹೋಗ್ಬೇಕು ನಾವು ಹಾಕಿದ್ರೆ ಅದು ಹೆಂಗ್ ತಿಳ್ಕೊತದೆ ಹಂಗೆ ಹೊಂಟೋಗ್ಬೇಕು ನಾವು. ಅದು 2 ಗಂಟೆ 3 ಗಂಟೆ ಕಮ್ಮಿ ಆಗ್ಲಿ. ಆಯ್ತು, ಇರ್ಲಿ. ಆಮೇಲೆ ಯಾವ್ದು ತಪ್ಪುಂದು ಸೋಕಿ ತೋರಿಸಿಲ್ಲ, ಒಳ್ಳೆ ಸೋಕಿ ತೋರಿಸೋದು. ಯಾವ್ದು ಇದ್ ಮಾಡೋದು ಅದ್ ಮಾಡೋದು. ನಾವೇನೋ ರಾಗಿ ಕೊಡ್ತೀವಿ, ಮೇವು ಕೊಡ್ತೀವಿ, ನೀರ್ ಕೊಡ್ತೀವಿ, ಬೆಳೆಗೆ ಉಡಾನ್ ಕೊಡ್ತೀವಿ. ಹೌದು, ಅದನ್ನ ಬಿಟ್ಟು ಬೇರೆ ತರ ನಾವು ಏನು ಅದು ಇದು ಹಾಕಿ ಮಾಡೋದೆಲ್ಲ ಏನು ಇಲ್ಲ ಸರ್. ಪ್ರತಿಯೊಂದು ಶೋಕಿಯಲ್ಲಿ ಯಾವ ಆಟನ ಇರ್ಲಿ, ಅದು ಏನು ರೂಲ್ಸ್ ಪ್ರಕಾರ ಆಟ ಆಡೋರು ಇರ್ತಾರೆ, ಏನೋ ಪ್ಲಸ್ ಮೈನಸ್ ಮಾಡೋರು ಇರ್ತಾರೆ ಅಲ್ವಾ? ತಪ್ಪೇ ಅದೇನೇ ಮಾಡ್ಬಿಟ್ರು ಗ್ಯಾರಂಟಿ ಇರಲ್ಲ. ಖಂಡಿತ ಗ್ಯಾರಂಟಿ ಇರಲ್ಲ. ಅದು ನಾವು ಸಾಚವಾಗ್ಬಿಟ್ಟಿದ್ರೆ ನಮ್ ಧೈರ್ಯ, ನಮ್ಮ ಅಕ್ಕಿ ಬರ್ತದೆ, ನಮ್ ಧೈರ್ಯ ಸಾಚಾಕ್ಬಿಟ್ಟಿದಾಗ ಅದು ಅಕ್ಕಿ ಬಂದ್ ಸೇರ್ಬಿಡ್ತು. ಅವತ್ತು ಇಲ್ಲ ಪ್ರೈಸ್ ನಮ್ಗೆ ಅವತ್ತು ಮೇಲಿತ್ತು ಅಕ್ಕಿ ಅವ್ರದ್ದು ಬಿಟ್ಟಿರೋದು, ನಮ್ದು ಭಾಗಿಸಿರ ಅದು ಸೋಲ್ ಆಗಿದೆ ಅಂತ ಏನೋ ನಿಮ್ಗೆ ಹೆಂಗೆ ಅನಿಸುತ್ತೆ? ಅದು ಗೆಲ್ಬೇಕಂದ್ರೆ ಬಹಳ ಖುಷಿನೇ. ಸೋಲ್ ಆಗಿದ್ರೆ ಮಾಡಿದ್ರೆ ಸೋತಿರ ಅಷ್ಟೇ ನಾವು. ಇಲ್ಲ ನಾವು ಅವತ್ತು ಪ್ರೈಸ್ ನಮ್ಗೆ ಹೋಗ್ತದೆ. ಯಾಕಂದ್ರೆ ಅದು ಮಳೆ ಅನ್ಬಿಟ್ಟು ಪಾಪ ಅವರು ತಪ್ಪೇ ಇಲ್ಲ. ಮಳೆ ಅಕ್ಕಿ ಕುತ್ಬಿಟ್ಟಿದೆ ಅವ್ರು ಅವ್ರು ಬಿಟ್ಬಿಟ್ಟಿದ್ದಾರೆ. ಇಲ್ಲ ಅಂದ್ರೆ ಅವರು ತಪ್ಪು ಕೆಲಸ ಮಾಡ್ತಾರಲ್ಲ ಅವತ್ತು. ಆದ್ರೆ ಅವರು ಮಳೆ ಜೋರ್ ಮಳೆ ಐತಲ್ಲ, ಅಕ್ಕಿ ಆಡ್ತಲ್ಲ ಮಾಡ್ಬಿಟ್ಟು ಮೇಲ್ಗಡೆ ದಾಬಿಡಿದೆ ಅವ್ರು ಗುಸಿಂಗ್ ಅವ್ರು ಅವ್ರು ಬೀಜ ಎಲ್ಲ ಕೊಡ್ತೀವಿ ನಾವೇ ಅಂತ ಅಂದ್ರು ಪಾಪ. ಅದೆಲ್ಲ ಬಹಳ ತಪ್ಪಾಗಿ ಮಾಡಿದ್ರೆ ಅವ್ರು ಗೊತ್ತಿದ್ದು ಮಾಡಿದ್ರೆ ನಾವು ಮಾಡ್ಬೋಯ್ತು. ತಪ್ಪು ಅದು ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ರೆ ತಪ್ಪೇ ಎಲ್ಲ ಬಿಡಪ್ಪ ಆಯ್ತು ಹೋಲಿ ಬಿಡು.
ನಾವು ಸುಮ್ಮನೆ ಆಗ್ಬಿಟ್ಟು ಚೆನ್ನಾಗಿದ್ವಿ ಎಲ್ಲ ಅಣ್ಣ ತಮ್ಮದಿರ್ತಿರಲ್ಲ ಓಕೆ ಅವರು ಇದು ಟಾರ್ನಮೆಂಟ್ ಅಲ್ಲಿ ಗೊತ್ತಿಲ್ಲ ಸರ್, ಇಲ್ಲಿ ಮಾತ್ರ ಎಲ್ಲ ಅಣ್ಣ ತಮ್ಮದಿರಂಗೆ ಆಯ್ತು ಇರ್ಲಿ ಎಷ್ಟೋ ಸಾವಿರ ನೂರಾರು ಜನ ಅವ್ರ ಮೇಲೆ ನಂಬಿಕೆ ಮಾಡಿರ್ತಾರೆ. ಖಂಡಿತ ಖಂಡಿತ ಹೇಳಿ ಅವ್ರ ತೀರ್ಮಾನ ನನ್ನ ತೀರ್ಮಾನ. ಹೌದು ಅವ್ರು ಅವತ್ತು ನಾವು ಮಳೆ ಬಿದ್ದಾಗ ಮೇಲಿತ್ತು ಅಕ್ಕಿ, ಅವರು ಇಲ್ಲ ನಂಗೆ ಚೆಕ್ ಬಂದಿ ಸೇರ್ಸುದೆ ನಾನ್ ಬರ್ಕೋತೀನಿ ಬರ್ಕೊಳ್ಳಿ, ಆಯ್ತು ಆಯ್ತು. ಯಾಕಂದ್ರೆ 4 ಜನಕ್ಕೆ ನಮಗೂ ಖಂಡಿತ ಖಂಡಿತ ಬೈ ಅವ್ರಿಗೆ ನ್ಯಾಯ ಬೇಡ, ನಮ್ಗೆ ನ್ಯಾಯ ಬೇಡ ಎಲ್ಲ 4 ಜನಕ್ಕೆ ಆದಂಗ ಆಗ್ಬೇಕು ಅಂತ. ತಪ್ಪು ಅಂತಾರೆ ಸರ್, ತಪ್ಪಿಲ್ಲ ಅಂದ್ರೆ ಯಾಕೆ ಸರ್ ಮಾತಾಡ್ತಾರೆ? ತಪ್ಪು ಮಾಡಿ ನೀವು ಹೇಳಿದ್ರೆ ಅರ್ಥ ಆಯ್ತು. ಹೌದು ತಪ್ಪು ನಾವು ಮಾಡಿಲ್ಲ, ಯಾರಿಗೂ ನಾವು ತಲೆ ಬಾಗ್ತೀವಿ ಅಂಪೇರ್ ಬಂದವ್ರು, ಯಾಕಂದ್ರೆ ಅವ್ರೇ ಅಂಪೇರ್ ನಮ್ಗೆ ನಾವು ಈಗ ನಾವೇ ಬರ್ಕಕ್ಕಾಗಲ್ಲ, ಬಂದವರು ನಮ್ಗೆ ತೀರ್ಮಾನ ಕೊಡ್ತಾರೆ. ಯಾಕಂದ್ರೆ ಅಲ್ಲಿ ಬಂದು ಅವ್ರು ಅಲ್ಲಿಂದ ಕಳ್ಸೋದು ಏನಕ್ಕೆ ಅಂದ್ರೆ ಅಕ್ಕಿ ಏನ್ ಮಾಡ್ತಿದೆ ನೋಡಿ ಸೆಟ್ಟಿಂಗ್ ಮಾಡಿ ಫಿನಿಶಿಂಗ್ ಮಾಡೋದು ನೋಡ್ಬಿಟ್ಟು ಆಮೇಲೆ ನಮ್ಗೆ ಟೈಮಿಂಗ್ಸ್ ಕೊಡೋರು. ಯಾರು ನೋಡಿ ಹೋದ ವರ್ಷ ಮಳೆಯಲ್ಲಿ 7 ಗಂಟೆ 21 ನಿಮಿಷ ಆಗಿದೆ. ಓಕೆ ಸರ್ ತಂದೆ ತಾಯಿ ಓಕೆ ಇದನ್ನ ತಂದೆ ತಾಯಿ ಇದು ಮಳೆ ಲಾರಿತ್ತು ಅವತ್ತು ಏನೋ ನಿಸಣ್ಣಗಾಗಿ ಅವ್ರು ಅಕ್ಕಿ ಬಿಟ್ಬಿಟ್ಟು ಡಿಸ್ಕ್ವಾಲಿಫೈ ಆಗಿದೆ. ಆಯ್ತು ಸರ್ ಇದಕ್ಕೆ ಈಗ ತಮ್ಮ ಸರ್ ಇದು ಹೌದಾ? ಇದು ಆರೈತೆ 8 9 ಗಂಟೆ ಆರೈತೆ, ಅದುವೆ ಇನ್ನು ಸಿಲ್ ಬಿಟ್ಟಿಲ್ಲ. ತಂದೆ ತಾಯಿ ಬಂದು ಚೀನಿನ ಅದು ಪಾಳಿ ರವೀಣ ಅವರು ಫೇಮಸ್, ಪಾಳಿ ರವೀಣ ಫೇಮಸ್ ಇದ್ದಾರೆ ಅವರು. ಓಕೆ ಅವರು ತುಂಬಾ ಹಳೆ ಬ್ಲಡ್ ಲೈನ್ ಸರ್ ಅದು. ಹಳೆ ಅವರು ರವೀಣ ಅಂದ್ರೆ ಪಾಳಿ ರವೀಣ ಅಂದ್ರೆ ಇವತ್ತಿಗೂ ಹೇಳ್ತಾರೆ ಯಾರು ಪಾಳಿ. ಸರ್ ನಿಮ್ ಗಂಜಮಲ್ಲಿ ನಿಮ್ ಗುರು ಅವರು ಬಾಬು ಅವರು ಇದ್ದಾರೆ, ಅದು ಬಿಟ್ಟು ಬೇರೆ ಯಾರು ಸರ್ ಪಟ್ನಾಳೆ ಹಳೆಯವರು? ಹಳೆಯವರು ಮೂರ್ತಿ ಚನ್ನಬಸಪ್ಪ ಅವರು ಅಳಗೂರು ಅವರೇ ಜಾಸ್ತಿ. ಅದ್ ಬಿಟ್ರೆ ಈರುಳ್ಳಿ ಮೂರ್ತಿ ಅಂತ ಈಗಲೂ ಇದ್ದಾರೆ. ಗುಲಾಬ್ ಸಿಂಗ್, ಆನಂದ್ ಸಿಂಗ್, ಆಮೇಲೆ ಹೀರಾ ಸಿಂಗ್, ಆಮೇಲೆ ನೋಡಿರೋ ಮಟ್ಟಿಗೆ ವಂಶ ಪರಂಪರೆ ಅವರು. ಹೌದಾ? ಅವ್ರ ಮಕ್ಕಳು ಇನ್ನೂ ಶೋಕಿ ಮಾಡ್ತಾರೆ. ಅವ್ರ ಮಕ್ಕಳು ಶೋಕಿ ಮಾಡ್ತಾರೆ. ನಮ್ಮ ದೋಸ್ತಿನೇ ಗುಲಾಬ್ ಸಿಂಗ್ ಮಗ ರಘು ಅಂತ ಇದ್ದಾನೆ, ಶೋಕಿ ಮಾಡ್ತಾರೆ. 150 ಅಕ್ಕಿ ಇದೆ ಸರ್ ಈಗಲೂ, 150 ಅಕ್ಕಿ ಈಗಲೂ ಪ್ರೆಸೆಂಟ್ ಐತೆ. 150 ಅವ್ರದ್ದು ಯಾವ ಬ್ಲಡ್ ಲೈನ್ ಹಂಗೆ ಅವ್ರ ತಂದೆ ತಾವಿಂದ ಅವ್ರು ಯಾವಾಗ ಮಡಿಕೊಂಡ್ ಬಂದಾರ, ತಂದೆ ಇದರಿಂದ ಮಡಿಕೊಂಡ್ ಬಂದಾರ, ಮೇಂಟೈನ್ ಮಾಡಿ ಬಂದಿದ್ದಾರೆ. ಎಲ್ಲ ಅಕ್ಕಿ ಇದೆ, ಚೀನಿ ಇದೆ, ಪಿಲಾಂಕ ಇದೆ, ರೈಟ್ ಎಲ್ಲ ತಿರುವಾಲಿಂದ ಎಲ್ಲ ಅಕ್ಕಿ ಇದೆ ಅವ್ರ ಹತ್ರ. ಇಂಥದಿಲ್ಲ ಅನ್ನಂಗಿಲ್ಲ, ಎಲ್ಲ ಇದೆ ಅವ್ರ ಹತ್ರ. ಓಕೆ ಸೂಪರ್ ಆಗಿದೆ ಸರ್. ತಂದೆ ತಾಯಿ ಎಲ್ಲ ಫುಲ್ ಲೈನೇಜ್ ತೋರಿಸಿದ್ರೆ ನೀವು ಹಂಗೆ ಮೇಂಟೈನ್ ಮಾಡಿ ಸರ್. ಇದು ಇದೆಲ್ಲ ಈ ಅಕ್ಕಿ ಮಕ್ಕಳ ಅಕ್ಕಿಗಳು ಎಷ್ಟು ವಯಸ್ಸಾಗ್ತದೆ ಸರ್ ಇದು? ಸರ್ ಇದು 3 ವರ್ಷದ್ದು, ಇದು 2 ವರ್ಷದ್ದು, ಇದು 2 ವರ್ಷ. ಇನ್ನು ಒಳಗಡೆ ಈ ವರ್ಷದ ಅದನ್ನು ತೋರಿಸಿ ಸರ್. ಅದು ಹೀಗೆ ನೋಡೋಣ. ಸರ್ ನಿಮ್ಗೆ ಎಷ್ಟು ಮಕ್ಕಳು ಸರ್? ನಿಮ್ಗೆ ನಮ್ಗೆ 2 ಮಕ್ಕಳು, ಹುಡುಗ ಹುಡುಗಿಯಾ? ಒಂದು ಹುಡುಗ ಒಂದು ಹುಡುಗಿ. ಓಕೆ ನಿಮ್ಮ ಮಕ್ಕಳನ್ನ ಹೆಂಗೆ ಅಕ್ಕಿ ಶೋಕ್ತಾರ ಅವರು? ಅಯ್ಯೋ ನಮ್ಮ ಮನೇಲಿ ಬೇಡ ಅಂತಾರೆ ಸರ್. ಬೇಡ ಅಂತ ಹೇಳಿದಾರೆ, ಬಿಟ್ಟಿಲ್ಲ. ನಿಮ್ ಜೊತೆ ಸಾಕು ಅಷ್ಟೇ ಸಾಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಕರ್ಕೊಬರಲ್ಲ. ನಿಮ್ ಮಗಾಗ್ ಗೊತ್ತಲ್ಲ ಎಷ್ಟು ವಯಸ್ಸಾಗ್ತದೆ ನಿಮ್ ಮಗಾಗೆ? 3 ವರ್ಷ. ಚಿಕ್ಕ ಹುಡುಗ ಸ್ವಲ್ಪ ದಿನ ಆಗುತ್ತೆ ಮತ್ತೆ. ಬರ್ತೀನಿ ಅಂತ ಕರ್ಕೊಬರಲ್ಲ. ಹೌದಾ? ಮಕ್ಕಳು ಅವರು ಬರ್ತೀನಿ ಅಂತ ಎಲ್ಲ ಜಾಯಿಂಟ್ ಫ್ಯಾಮಿಲಿ ನಮ್ದು. ಆಯ್ತು ನಾವು ಯಾರು ಕರ್ಕೊಬರಲ್ಲ ಸರ್. ಓಕೆ ಸರ್. ಆದ್ರೆ ನಿಮ್ ಮನಸ್ಸಲ್ಲಿ ನಿಮ್ಗೆ ಆಸೆ ಇರ್ತಲ್ಲ, ನಮ್ಮ ಮಗನು ಈ ಶೋಕಿಲ್ ಬರ್ಬೇಕಂತ. ತಂಗಿ ಮಗ ಒಬ್ಬ ಅವನಲ್ಲ, ತಂಗಿ ಮಗ ಇವನ್ಗೊಬ್ಬನಿಗೆ ಶೋಕಿ ಬಂದೈತಿ. ಇದು ಸರ್ ಮತ್ತೆ ನಿಮ್ಮ ಟೈಗರ್ ಟ್ರಿಪ್ ಅಲ್ಲಿ ನೀವು ಒಬ್ಬರೇ ಅಲ್ಲ, ನಿಮ್ಗೆ ಜಾಕೀಸ್ ಬೇಕು. ನಿಮ್ ಜಾಕೀಸ್ ಇಂಟ್ರೊಡ್ಯೂಸ್ ಮಾಡಿ. ಯಾರಿಲ್ಲ, ಎಲ್ಲ ತಮ್ದಿರು ಅಷ್ಟೇ ಸರ್. ಹೌದಾ? ಮೇಂಟೆನೆನ್ಸ್ ಮಾಡೋದಂದ್ರೆ ಇವರೇ ಮೇಯಿಸ್ತಾನೆ, ಇವರೇ ಅಕ್ಕಿ ಮೇಯಿಸೋದು. ನಿಮ್ಮ ಹೆಸರು ಬೈ? ಇವನು ಹೇಳ್ತಾರೆ. ಎಷ್ಟು ವರ್ಷ ಇಲ್ಲಿ ಇದ್ದೀರಾ ಸರ್? ಇವಾಗ ಬಂದು ಇಲ್ಲಿಂದ ಒಂದು 8 ತಿಂಗಳಾಗಿದೆ. ಹೌದಾ? 8 ತಿಂಗಳ ಅಕ್ಕಿ ಎಲ್ಲ ನೀವೇ ಮೇಯಿಸ್ತಾ ಇದ್ದೀರಾ? 8 ತಿಂಗಳಿಂದ ಎಲ್ಲ ಇವನೇ ನೋಡ್ಕೊತ. ಎಲ್ಲ ರಾಗಿ ಎಲ್ಲ ನೀವೇ ಕೊಡ್ತೀರಾ? ಏನೆಲ್ಲ ಕೊಡ್ತಾ ಇದೀರಾ ಅಕ್ಕಿಗೆ ಹೇಳಿ? ಸರ್ ರಾಗಿ, ಭತ್ತ ಅಷ್ಟೇನಾ? ಓಕೆ. ಓಹೋ ಸರ್, ಇದು ಮರಿಗಳಿಗೆ ಕೊಡೋದಂತ ಮರಿಗಳು ಕೊಡ್ತೀವಿ, ಆಮೇಲೆ ಸ್ವಲ್ಪ ಹೊರದಾಕ್ತಿವಿ. ಇದು ಮಕ್ಕಳು ಅವ್ರ ಮಕ್ಕಳು. ಓಕೆ ಸರ್. ಇದು ಎಷ್ಟು ತಿಂಗಳಾಗ್ತದೆ ಸರ್ ಇದು? 2 ವರ್ಷ 1 ವರ್ಷ. ಹೊಸ ಹುಡುಗರು ಯುವಕರುಗಳೆಲ್ಲ ಈ ಅಕ್ಕಿ ಶೋಕಿಗೆ ಬರ್ತಾರೆ. ಹೊಸವರು ಅಕ್ಕಿ ಬಗ್ಗೆ ಏನು ಗೊತ್ತಿರೋದು ಹೆಂಗೆ ಸ್ಟಾರ್ಟ್ ಮಾಡಬೇಕು ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ಹೇಳ್ಬೇಕಾದ್ರೆ ನಾವು ತುಂಬಾ ದುಡ್ಡು ಕಳ್ದಿದೀವಿ. ನಮ್ ಗುರುಗಳ ಇರೋ ಗಂಟ ನಮ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ನಾವು ಯಾವ್ದು ಅಕ್ಕಿ ಇಸ್ಕೊಂಡಿರ್ಲಿಲ್ಲ. ಏನೋ ನಮ್ ದುರಾದೃಷ್ಟ ಕೊರೋನಾದಲ್ಲಿ ನಮ್ ಗುರುಗಳು ತಿರೋದ್ರು. ಅವ್ರ ಅಕ್ಕಿ ಯಾರು ಏನ್ ಮಾಡಿದ್ರು ಅದು ನಮ್ಗೆ ಗೊತ್ತಿಲ್ಲ. ನಾವು ಊರಲ್ಲಿ ಇರ್ಲಿಲ್ಲ, ಹೊರಗಡೆ ಇದ್ದು. ಏನಾಯ್ತು ಅದು ಗೊತ್ತಿಲ್ಲ ನಮ್ಗೆ. ರವಿಯಣ್ಣ ಹೇಳಿದ್ನಲ್ಲ, ಒಂದ್ ಚಿಣಿ ತಗೊಂಡ್ಬಂದು ಇದು ನಿಮ್ ಗುರುಗಳೇನು ಅಂದ್ರು. ಅಲ್ಲಿಂದ ತಿರುವಣ್ಣವ್ರ ಹತ್ರ ಒಂದು
ಚೋಟೆಲ್ ಎಣ್ಣೆ ಇಸ್ಕೊಂಡು ಧೂಮ ಚೋಟೆಲ್ಲು. ಅದಾದ್ಮೇಲೆ ನಮ್ಮ ರವಿ ಅಣ್ಣವರು ಅಣ್ಣ ಇದ್ರ ಜೊತೆಲಿ ಆಡ್ತವೆ ಅಂತ ಒಳ್ಳೊಳ್ಳೆ ಜೊತೆ ಕೊಟ್ರು. ಇದ್ರಿಗಿಂತ ಮುಂಚೆ ನಾವು ತುಂಬಾ ದುಡ್ಡು ಕಳ್ದಿದೀವಿ ಜೊತೆಗಳು ಅಡ್ಜಸ್ಟ್ ಆಗ್ದೇನೆ. ಸುಮ್ನೆ ಮನೆ ಹತ್ರ ಮಾಡಿದ್ರು ಬೀಗ ಬಿಚ್ಚವ್ರೆ, ಬೀಗ ಹಂಗೆ ಹಾಕೋರೆ, ಅಕ್ಕಿ ಹಾಕೋರು ಗೊತ್ತಿಲ್ಲ. ರಾಗಿ ಸಮೇತ ರಾಗಿ ಕಳ್ಳೆಗಳೆಲ್ಲ ಹಾಕೋರೆ. 3 ಅಕ್ಕಿ. ಹೌದಾ? 3 ಅಕ್ಕಿ ಕದ್ಬಿಟ್ರು ಸರ್. 1 ರೂಪಾಯಿ. ಓಕೆ ಓಕೆ ಓಕೆ. ಮೇವಿಂದ ಹಿಡಿದು ಎಲ್ಲ ತುಂಬಿಬಿಡು ಸರ್. ಅವಾಗ ಏನಾಯ್ತು ಅಂದ್ರೆ ಬೊಬ್ಬುಡ ಸುಮ್ ಸಾಕು. ತಿರ್ಗಾ 1-2 ವರ್ಷ ಡಿಸ್ಕ್ವಾಲಿಫೈ ಆಯ್ತು. ಬಿಲ್ಡಿಂಗ್ ಬಕ್ಸವ್ರದೇ ಇದು. ಕೆಳಗಡೆ ಬಾಡಿಗೆ ಬಿಟ್ಟಿದ್ದಾರೆ. ಮೇಲ್ಗಡೆ ನಾವೊಂದು ಮಾಡ್ಬೇಕು ಅಂದ್ಬಿಟ್ಟಿದೆ. ಒಂದು ಮನೆ ತರ ಮಾಡ್ಕೊಂಡಿದ್ದಕ್ಕೆ ಅಕ್ಕಿಗೆ ಒಂದು ಎಲ್ಲಾರು 5 ತಿಂಗಳಾಗಿ ಮಾಡೋದು ಅನ್ಕೊಂಡು ಮಾತಾಡ್ತಾರೆ. ಎಲ್ಲ ಸರಿ ಶೋಕಿ ಮಾಡ್ತಾರೆ. ಮಾತ್ರ ರವಿಣ ಆಗ್ತಾ ಇದ್ರಲ್ಲ ಅವ್ರು ಯಾವ್ದು ಬೇಕು ಅನ್ನೋದು ಅದು ಗಾಡನಿಗೆ ಮಾಡಿರುವ ಹೋಗಿ ಮಾಡಿ ಅಣ್ಣ ಸೋಕಿ ಅಂತಾರೆ. ಇವತ್ತು ಅಷ್ಟೇ ಹೋಗ್ಬಿಟ್ಟು ಬೇಕು ಅಂದ್ರೆ ತಗೋಣ ನಿಮ್ಗಿಲ್ಲ ಯಾವ್ದು ಆರ್ಸೋಣ ನಮ್ಮ ಕೈಲಾಗ ನೀವೇ ಆರ್ಸೋಣ ಅಂತ ಹೇಳ್ತಾರೆ. ಅವರು ಹೇಳ್ತಾರೆ ಹಿಂಗೆಲ್ಲ ಹಿಂಗೆ ಮಾಡ್ರಿ ಗೊತ್ತಿ ನಮ್ಗೆ ಗೊತ್ತಾಗಲ್ಲ ಅಂದ್ರೆ ಅವ್ರು ಹೇಳ್ತಾರೆ ಹಿಂಗ್ ಗುಡಿ ಹಿಂಗ್ ಮಾಡಿ. ಅವರು ಹೇಳ್ತಾರೆ ನಮ್ಗೆ. ಈಗ ಅವರು ಒಂಥರ ಗುರುಗಳಿದ್ದಂಗೆ ನಮ್ಗೆ. ಈಗ ದೋಸ್ತಿನೇ ಈಗ ಒಂದ್ ಗುರುಗಳ ಸ್ಥಾನನೇ ಅವ್ರಿಗೆ. ಯಾಕೆಂದ್ರೆ ಇದನ್ನ ತಗೋಗಿ ತಲೆ ಕೆಡಿಸ್ಕೋಬೇಡಿ, ಇದ್ರಲ್ಲಿ ಆಡ್ತವೆ ಅಂತ ಹೇಳ್ಕೊಟ್ಟು ಅಕ್ಕಿಗಳನ್ನ ನಮ್ಗೆ ಒಳ್ಳೊಳ್ಳೆ ಅಕ್ಕಿ ಕೊಟ್ಟು ಕಳಿಸ್ತಾರೆ. ಅವರು ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತಾರೆ ಹಿಂಗೆಲ್ಲ ಹಿಂಗ್ ಮಾಡ್ರಿ ಅಂತ. ಯಾಕಂದ್ರೆ ಅವರು ಹಳೆ ತಲೆ ಅವ್ರದ್ದು ನಮ್ಗಿಂತ ಸಾಕು. ನಾವು ಏನಂದ್ರೆ ಅವರು ಮನೆಯಿಂದ ಚಿಕ್ಕದು ಇವತ್ತಿಗೂ ತೆಗ್ದಿಲ್ಲ. ಅವರು ಬುದ್ಧಿ ಬಂದಾಗಿಂದ ಇವತ್ತು ಅಕ್ಕಿ ಮಾಡೋದು ಮನೇಲಿ. ಸರ್ ನಿಮ್ಮ ದಾವಡಿಲಿ ಈಗ ಎಷ್ಟು ಅಕ್ಕಿಗಳು ಟೋಟಲ್ ಆಗೈತೆ? 100 ಅಕ್ಕಿ ಇವೆ ಸರ್. 100 ಅಕ್ಕಿ ಐತೆ ಸರ್. ಇದು 100 ಅಕ್ಕಿ ಅಂತ ದಿನ ಅದಕ್ಕೆ ರಾಗಿ ಕೊಡಬೇಕು ಮತ್ತೆ ಇದನ್ನ ಕೊಡ್ತೀರಾ? ರಾಗಿ ಮತ್ತೆ ಭತ್ತ. ರಾಗಿ ಭತ್ತ ಎರಡನೇ ಮೇನ್ ಆಗಿ ಕೊಡೋದು. ಎಷ್ಟು ಸಾರಿ ಕೊಡ್ತೀವಿ ಸರ್ ಒಂದಿನ? ಬೇರೆ ಸರ್ ನಿಮ್ಮ ಅಕ್ಕಿನ ಬೆಳಗ್ಗೆಯಿಂದ ಸಂಜೆವರೆಗೆ ಏನು ಕೊಡ್ತಾ ಇದೀನಿ ಸರ್? ಬೆಳಗ್ಗೆಯಿಂದ ಸಂಜೆವರೆಗೆ ಅಕ್ಕಿಗಳನ್ನ ಒಣಗಿಸ್ತೀವಿ. 5 ಗಂಟೆ ಮೇಲೆ ಮೇವು ಬಿಡ್ತೀವಿ. ಒಂದ್ 7-7:30 ಗಂಟೆ ಎಲ್ಲ ಡ್ಯೂಟಿ ಮುಗಿಯುತ್ತೆ. ಆಮೇಲೆ ಮಾಮೂಲಿ ಇರ್ತಾವಲ್ಲ ಎಲ್ಲ ಸೇರಿರ್ತೀವಿ, ಮಾತಾಡ್ಕೊಂಡು ಕುಂತಿರ್ತೀವಿ. ಸೊ ಬೇರೆ ರಾಗಿ ಭತ್ತ ಮತ್ತೆ ನೀರು ಬಿಡ್ತೀರಾ ಅಷ್ಟೇನಾ? ಅಷ್ಟೇನಾ? ಬೇರೆ ಏನು ಸ್ಪೆಷಲ್ ಫುಡ್ ಇಲ್ಲ ಸರ್, ಅದೇನು ಕೊಡಲ್ಲ. ಸುಮ್ನೆ ಕೊಟ್ರೆ ಹಿಂಗಾಯ್ತು ಹಂಗಾಯ್ತು ಅವೆಲ್ಲ ಬೇಡ ಅಂತ ನಾವು ಕೊಡಲ್ಲ. ಇವರು ಟಾರ್ನಮೆಂಟ್ ಆಡಿಸೋ ಏನೋ ನಮ್ ಗುರುಗಳು ಸರ್ ಅಷ್ಟೇ. ನಾವೇನು ಗುರುಗಳು ತಗೋತೀವಿ ಅಷ್ಟೇ. ನಮ್ ಗುರುಗಳು ನಮ್ಮ ಮುಂದೆನೆ ಬಾದಾಮಿ ಪಿಸ್ತಾ ಎಲ್ಲ ಕೊಡೋರು. ನಾವ್ ಅದನ್ನು ಕೊಡ್ತಾ ಇಲ್ಲ ಸರ್. ಅವರು ಕಫ ಗಿಫ ತೆಗೆಯೋದೆಲ್ಲ ಅವ್ರಿಗೆ ಗೊತ್ತಿತ್ತು, ನಾವು ಅದೆಲ್ಲ ಮಾಡಲ್ಲ. ಆಯ್ತು ಸರ್, ಅದಕ್ಕೆ ನಾವು ಅದೇನು ಕೊಡಲ್ಲ. ಮಾಮೂಲಿ ನ್ಯಾಚುರಲ್ ಏನ್ ರಾಗಿ ಮತ್ತೆ ಅಷ್ಟೇನೆ ಅಲ್ವಾ? ಕಾಡಿನಿಂದ ಏನ್ ತಿಂತ ಆ ತರಾನೇ ಕೊಡ್ತೀರಾ? ಹಂಗೇನೆ ನ್ಯಾಚುರಲ್ ಆಗಿ ಪಟ್ಟಾಗಳು ಮಾತ್ರ ಕಳೆಗಳು ಕೊಡ್ತೀವಿ. ಪಟ್ಟಾಗಳು ದಪ್ಪ ಆಗ್ಬೇಕಲ್ಲ. ಓಕೆ ಹೊಡಿತೀವಿ ನಾವು. ಪಟ್ಟಾಗಳು ಸ್ವಲ್ಪ ಬೇಗ ಗ್ರೋತ್ ಬರ್ಬೇಕಲ್ಲ, ಅದಕ್ಕೆ ಕಡಲೆಕಾಯಿ. ಅಪ್ಪ ಅಮ್ಮ ಮೇವು ಉರ್ಬೋದು ಸಾಲಲ್ಲ. ಆಮೇಲೆ ವೀಕ್ ಆಗ್ಬಿಡ್ತೇವೆ ಪಟ್ಟಾಗಳು. ಅಪ್ಪ ಅಮ್ಮ ಉರ್ಬಿಟ್ರೆ ಮೇವ್ನ ಅಪ್ಪ ಅಮ್ಮ ಸ್ವಲ್ಪ ವೀಕ್ ಆಗ್ಬಿಡ್ತೇವೆ ಅಂದ್ಬಿಟ್ಟು ಏನ್ ಮಾಡ್ತೀವಿ, ದಪ್ಪಗಳು ಕೊಡ್ತೀವಿ ಅವ್ರಿಗೆ ಅಷ್ಟೇ. ಓಕೆ ಬಿಟ್ರೆ ಯಾವುದೇನು ಕೊಡಲ್ಲ ಸರ್. ಸರ್ ಇದು ಈ ಥರ ನಿಮಗೆ ಶೋಕಿ ಆಯಿತು, ಆದರೆ ಫೈನಾನ್ಸು ಬೇಕಾಗುತ್ತೆ. ಈಗ 100 ಇದು ಹೇಳ್ತೀರಾ, 100 ಅಕ್ಕಿಗಳಿಂದ ದಿನ ರನ್ನಿಂಗ್ ಕಾಸ್ಟ್ ಒಂದು ಇರ್ತದೆ. ಆವರೇಜ್ ಹೇಳ್ಬೋದಾ ಎಷ್ಟು ರನ್ನಿಂಗ್ ಕಾಸ್ಟ್ ಆಗುತ್ತೆ? ಬೇರೆಯವರು ಆಸೆ ಇರೋರು ಅವ್ರಿಗೂ ಗೊತ್ತಾಗಬೇಕು. ಸರ್ ಒಂದ್ 100 ಅಕ್ಕಿ ಸಾಕ್ತೀನಿ ಅಂದ್ರೆ ಒಂದು 200 ರೂಪಾಯಿ ಬೇಕು ಸರ್. ಡೈಲಿ 200 ರೂಪಾಯಿ ಮೇಂಟೆನೆನ್ಸ್ ಎಲ್ಲ ಇವ್ರದೇ ಸರ್. ನಮ್ದು ಯಾರು ಬತ್ತಿ ನೋಡ್ಕೊತೀವಿ, ಎಲ್ಲ ಸೇರ್ ಮಾಡ್ತೀವಿ ಸರ್. ಅವರು ಏನಿಲ್ಲ, ಸುಮ್ಮನೆ ಹೇಳ್ತಾರೆ. ಎಲ್ಲ ಬಿಲ್ಡಿಂಗ್ ಮೇಲೆಲ್ಲ ಕಟ್ಸಿ ಮೇಲೆಲ್ಲ ಎಲ್ಲ ಇವರೇ ಮಾಡಿದಿರೋದು, ಇವ್ರದೇನೆ. ಆಮೇಲೆ ಎಲ್ಲ ಅಕ್ಕಿಗೆ ಮೇವಿಗೆಲ್ಲ ತರ್ಸೋದು ಮಾಡೋದೆಲ್ಲ ಇವ್ರೇನೆ. ನಾವು ಬತ್ತೀವಿ ಸಂಜೆ ಹೊತ್ತು ಬೆಳಿಗ್ಗೆ ಹೊತ್ತು ಉಡಾನ್ ಮಾಡುವಾಗ ಬತ್ತಿ ನಾವು ಜೊತೆಲಿ ಇರ್ತೀವಿ. ಅಂದ್ರೆ ಎಲ್ಲಾ ತರದ್ದು ಎಲ್ಲ ಸೇವೆ ಎಲ್ಲ ಇವರೇ ಮಾಡೋದು. 200 ರೂಪೀಸ್ ಆಗುತ್ತಾ? ಡೈಲಿ ಒಂದು 200 ರೂಪಾಯಿ ಖರ್ಚು ಬೇಕು. ಕಲ್ಲೆಕಲ್ಲು ಟಬ್ಬಲ್ಲಿ ಮತ್ತೆ ನಿಮ್ಗೆ ತಿಂಗಳಿಗೆ ಒಂದು 10,000 ಅಂದ್ರೆ ಅನುಕೂಲ ಆಗುತ್ತೆ. ಅದ ಕರೆಕ್ಟಾ ಅಲ್ವಾ? 1,000 ಬೇಕು ತಿಂಗಳಿಗೆ. ಈಗ ಯಾಕೆ ಅಂದ್ರೆ ನಾವು ಹೇಳೋದಂದ್ರೆ ಅಕ್ಕಿಗೂ ಬಂದವ್ರಿಗೆ ಹೋದವ್ರಿಗೆ ಇದೆಲ್ಲ ಖರ್ಚಿಡ್ದಾಗ ನಾವು ಇಲ್ಲಿ ಕುತ್ಕೊಂಡಿರ್ತೀವಿ. ಯಾರೋ ಬಂದ್ರು ಫ್ರೆಂಡ್ಸ್ ಬಂದ್ರು, ಯಾರು ಬಂದ್ರು ಅವ್ರಿಗೆ ನಾವು ಅಣ್ಣಪುಟ ಕಾಫಿ ಅವ್ರದ್ದೇನಿದೆ ಕೊಳ್ಳೇಬೇಕಲ್ಲ. ನಾವು ಹೋದ್ರು ನಮಗೂ ಅವ್ರೆ ಹಂಗೆ ಮಾಡಿರ್ತಾರೆ. ನಾವು ಹೋದಾಗ ಅವ್ರು ಕುಡಿಸ್ತಾರೆ. ನಾವು ಎಲ್ಲಾ ತರ ಖರ್ಚಿಡ ಸರ್. ಯಾಕಂದ್ರೆ ಈಗ ಅಕ್ಕಿ ಸೋಕಿ ಮಾಡೋದು ಖರ್ಚು ಬಗ್ಗೆ ಎಷ್ಟಕ್ಕೆ ನಾವು ಎಲ್ಲ ಮಾಡ್ತಾರೆ. ನಾವು ಇಲ್ಲ ಅವರು ಇಲ್ಲ ಯಾರು ಮಾಡ್ತಾರೆ ಸರ್. ಅದು ಏನಂದ್ರೆ ನೀಟಾಗಿ ಅಕ್ಕಿ ನಮ್ಗೆ ಆರ್ಬಿಟ್ಟು ಅದೇ ಸಂತೋಷ ನಮ್ಗೆ. ಇದು 10,000 ರೂಪಾಯಿದು ಲೆಕ್ಕ ಇಲ್ಲ ಸರ್. ಅಕ್ಕಿ ಒಂದ್ ಹೆಸರು ತಗೊಂಡ್ ಕೊಡ್ಬಿಟ್ರೆ ಖಂಡಿತ ಸಾಕು ನಮ್ಗೆ. ಕಳೆಕಳೆಲ್ಲ ಉಣಿಯಾಕಿ ಈ ತರ ಮಾಮೂಲಿ ಎಲ್ಲಾ ದಿವಸ ಪಟ್ಟಾಗ ಮಾತ್ರ ಕೊಡ್ತೀರಾ? ಮಾತ್ರ ದಿನ ಒಂದ್ಸಾರಿ ಕೊಡ್ತೀರಾ? ಇದು ಹೆಂಗ್ ಕೊಡ್ತೀವಿ ಅಂದ್ರೆ ಕಳೆ ಇದು ಗರಿಕಿರ್ತೀವಲ್ಲ ಅವಾಗೆಲ್ಲ ಕೊಡ್ತೀವಿ ಜಾಸ್ತಿ. ನಾವು ದೊಡ್ಡ ಅಕ್ಕಿಗಳಿಗೆ ರೆಕ್ಕೆ ಎಳ್ದಾಗ ಕೊಟ್ಟಿರ್ತೀವಿ. ಸ್ವಲ್ಪ ಶಕ್ತಿ ಬರ್ತದೆ, ಸ್ವಲ್ಪ ಚೆನ್ನಾಗಿರ್ತವೆ. ಬಿಸಿಲಲ್ಲಿ ಹಾಕ್ದಾಗ ಜಾಸ್ತಿ ಇದಾಗಲ್ಲ ಅವು. ಆದ್ರೂ ಸ್ವಲ್ಪ ಸಣ್ಣ ಆದ್ರೂ ಇದು ಸ್ವಲ್ಪ ಶಕ್ತಿ ಇರ್ತದೆ ಅಂತ ಹೇಳಿಲ್ಲ. ಯಾಕಂದ್ರೆ ರಥ ಹೇಳ್ಕೊತದಲ್ಲ ಕೇಳ್ಕೊಟ್ಟಾಗ ಇದೆಲ್ಲ ಹಿಂಗ್ ಕೊಟ್ರೆ ಸ್ವಲ್ಪ ಓಕೆ. ಇದು ಮರಿ ತೆಗಿಯೋದು ಫ್ಯೂಚರ್ಲಿ ನಾವು ಗೆಲ್ಬೇಕು, ಪರ್ಫಾರ್ಮೆನ್ಸ್ ಎಲ್ಲ ಚಲೋ ಬರಕಂದ್ರೆ ತಂದೆ ತಾಯಿ ಕ್ಲಬ್ಬಿಂಗ್ ಮಾಡ್ತಾರೆ, ಪ್ಯಾರಿಂಗ್ ಮಾಡ್ತಿರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ. ಪ್ಯಾರಿಂಗ್ ಅಲ್ಲಿ ಏನೆಲ್ಲ ನೋಡ್ತೀರಾ? ಗಂಡು ಹೆಣ್ಣು ಏನಿರಬೇಕು? ನೀವು ಒಂದು ಕ್ಯಾಲ್ಕುಲೇಷನ್ ಇಟ್ಕೊಳ್ತೀರಾ? ನೀವು ಪೂರ್ತಿ ಸೀಕ್ರೆಟ್ ಎಲ್ಲ ಹೇಳಿಲ್ಲ, ಒಂದು ಜನರಲ್ ಔಟ್ಲೈನ್ ಕೊಡಿ ನನಗೆ. ಕಣ್ಣು ನೋಡ್ತೀವಿ, ಕಣ್ಣಲ್ಲಿ ನೋಡಿ ಯಾವ್ದು ಹೆಂಗಿದೆ,
ಈ ಕಣ್ಣಿಗೆ ಹಾಕ್ರೆ ಈ ಮ್ಯಾಚ್ ಐತೆ ಅದು ನೋಡಿ ಕಣ್ಣೊಂದು ನೋಡಿ ಪ್ಯಾಟರ್ನ್ ಅಕ್ಕಿ ಯಾವ ಥರ ಸೈಜ್ ಇದೆ, ಉದ್ದ ಇದೆಯಾ ತುಂದ ಇದೆಯಾ, ಬಾಜಿ ಹೆಂಗಿದೆಯಾ ಅದ್ರ ಮೇಲೆ ಡಿಪೆಂಡ್ ಮಾಡಿ ಅಕ್ಕಿಗೆ ಬಾಜಿ ಆಮೇಲೆ ಬಾಜಿ ಕಮ್ಮಿ ಇರೋದು ಹಂಗೆ ನೋಡಿ ಜೊತೆ ಮಾಡಾಕ್ತೀವಿ ಸರ್, ಅಷ್ಟೇ ಇನ್ನೇನು ಬೇರೆ ಮಾಡೋಣ. ಓಕೆ ನೀವೆಲ್ಲ ಪಾರ್ ಮಾಡ್ತೀರಾ, ಆಮೇಲೆ ಬಂದು ಮರಿಗಳು ಬರ್ತದೆ 1.5-2 ತಿಂಗಳು ಬಿಟ್ಟು ಆಮೇಲೆ ಬಿಡ್ತೀರಾ. ನೀವು ಒಂದು ಕ್ಯಾಲ್ಕುಲೇಷನ್ ವರ್ಕೌಟ್ ಆಗುತ್ತಾ, ಎಷ್ಟು ಮಟ್ಟಕ್ಕೆ ಸಕ್ಸಸ್? ದೇವ್ರ ದಯೆಯಿಂದ ಎಷ್ಟು ದಿನ ಪರವಾಗಿಲ್ಲ ಸರ್, ಎಲ್ಲ ಕೆಲಸ ಮಾಡವೆ. ನಮ್ಮ ಹತ್ರ ಅಕ್ಕಿ ಇನ್ನೂ ಜಾಸ್ತಿನೇ ಇದ್ದು, ಈಗ ಆರ್ಸೋದು 3-4 ಅಕ್ಕಿಗೆ ಇಷ್ಟು ಅಕ್ಕಿ ಮಡಿಕೊಂಡು ಏನು ಮಾಡಬೇಕು, ಬೇರೆಯವ್ರಾದ್ರೂ ಆರಿಸ್ಲಿ ಅಂತ ಅವ್ರು ಕೊಟ್ಟಷ್ಟು ಇಸ್ಕೊಂಡು ಕೊಟ್ಬಿಟ್ಟಿದ್ವಿ. ಒಂದು ಟೆಕ್ನಿಕ್ ಏನಾದ್ರೆ ಈಗ 3 ವರ್ಷ ಗಟ್ಟಿ ಮಾಡಿರೋದು ಅಷ್ಟೇ, ಅಷ್ಟೊಂದು 7 ಗಂಟೆ ಆರಿಸಿದ್ವಿ ಅಂದ್ರೆ ಅದು ಸ್ವಲ್ಪ ಟೆಕ್ನಿಕಲ್ಲಿ ಮಾಡಿದ್ವಿ ಅಂತ ಅರ್ಥ ಅಲ್ಲಿಗೆ ಅಷ್ಟು ದೇವರು ಸ್ವಲ್ಪ ನಮ್ಗೆ ಆಶೀರ್ವಾದ ಮಾಡೋರೆ. ಖಂಡಿತ ಅಷ್ಟು ನಿಮ್ಮ ಗುರುಗಳು ಅವರು ಬಾಬು ಸರ್ ನಿಮ್ಗೆಲ್ಲ ಹೇಳ್ಕೊಟ್ಟಿದ್ದಾರೆ ಅಲ್ವಾ? ತಿಳ್ಕೊಂಡು ನೋಡಿದ್ದೆ, ಹೇಳಿ ಯಾರೇ ಅಲ್ಲಿ ತಿಳ್ಕೋದು. ಈಗ ನೀವು ಬಂದೀಗ ಹಿಂಗ್ ಮಾಡ್ತಾ ಇರ್ತೀರಿ, ನಾವು ನೋಡ್ತಾ ಇರ್ತೀವಿ, ಕಂಡಲ್ಲೂ ನೋಡ್ತೀವಿ, ಆಮೇಲೆ ಅವರು ಹಿಂಗೆಲ್ಲ ಮಾಡಪ್ಪ ಅಂತ ಹೇಳಿರ್ತಾರೆ ನಮ್ಗೆ, ಅದೆಲ್ಲ ಮನಸ್ಸ ಮಡಿಗೆ ಆಗ್ತೀವಿ. ಈಗ ಇವರು 6 ಟೈಮ್ ಏನ್ ಮಾಡ್ತಾರೆ ಅಣ್ಣ ಬಾಬನವರು, ಹಿಂಗೆ ಇದ್ ನೋಡ್ಕಪ್ಪ ನಮ್ಮೇ ಬಿಟ್ಬಿಟ್ಟು ಹೊಡೋರು ಕಿವುಪುಡಿ. ಅವರು ಗುಂಬಾದಲ್ಲಿ ಅಂಗಡಿ ಇತ್ತು, ಸೋರಮ್ ಇತ್ತು ಅವರು. ನಮ್ಮನ್ನ ಬಿಟ್ಬಿಟ್ರೆ ಬೆಳಿಗ್ಗೆ 6 ಗಂಟೆ ಬಂದು ಅವ್ರ ಮನೆ ಮೇಲೆ ಹತ್ಬಿಟ್ರೆ ನಾವು ಊಟ ನಾಷ್ಟ ಎಲ್ಲ ಮೇಲಿಗೆ ಮುಡಿದವು. ನಮ್ದು ಸಣ್ಣ ಖರ್ಚು, ಅವರು ತುಂಬಾ ದೊಡ್ಡ ಖರ್ಚಿತ್ತು. ಬಂದವ್ರಿಗೆಲ್ಲರಿಗೂ ಪ್ರತಿದಿನ ಜನ ಬಂದ್ರೆ ಬಂದೇ ಬರೋರು. ಚಪಾತಿನ ಕೊಡೋರು ನಮ್ಗೆ. ಆಯ್ತು, ಮೊಟ್ಟೆ ಇದ್ ಮಾಡಿ ಏನಿರ್ತದೆ ರೋಸ್ಟ್ ಮಾಡಿ ಅದು ಎಲ್ಲ ಕೊಡ್ತೀವಿ ಪಾಪ. ನಾಷ್ಟ ಮಾಡಪ್ಪ ಇಲ್ಲ ನಿಮ್ಗೆ ಹೋಟ್ಲಲ್ಲಿ ವಹಿಸಿರ್ಬೇಕಾರೆ ಊಟ ಮಾಡಿ ಅಂತ. ಆಮೇಲೆ ಟೂರ್ನಮೆಂಟ್ ಬರೋರ್ಗೆ ನಮ್ ಗುರುಗಳು ಯಾರಿಗೂ ಊಟ ಇಲ್ಲ ಅಂತ ಸರ್, ಈಗ ಚಾಲೆಂಜಿಂಗ್ ಇಂದಾನು ಹೇಳ್ಬೋದು. ಮನೆಯಲ್ಲೇ ಇತ್ತು ಸರ್, ಗಂಜಮಲೆ ಇದೆ. ಈಗ ಮಾರ್ಬಿಟ್ರು ಅವರು, ಮಾರ್ಬಿಟ್ಟು ಮಾರ್ಬಿಟ್ಟು ಸರ್ ಮೈಸೂರು ಬಿಟ್ಟವರು ಸೋಕಿ ಮಾಡ್ರು, ಮೈಸೂರು ಈಗಲೂ ಮಾಡ್ತಾರೆ. ಹೌದಾ? ಅವ್ರಿಗೆ ಮಕ್ಕಳೆಲ್ಲ ಆಯ್ತಲ್ಲ ಸರ್? ಅವ್ರಿಗೆ ಸೋಕಿ ಇಲ್ಲ ಇಲ್ವಾ? 3 ಜನ ಮಕ್ಕಳು ಅವ್ರಿಗೆ, 2 ಹೆಣ್ಮಕ್ಳು 1 ಗಂಡ್ ಮಗು. ಅವ್ನಿಗೆ ಸೋಕಿ ಇಲ್ಲ. ಸಾನಿಯಾ ಅಂತ ಒಬ್ಬ ಜೈನ್ ಅಂತ ಮಗ, ಅವರೆಲ್ಲ ಮೈಸೂರು ಸೆಟ್ಲ್ ಆಗಿದೆ. ಅವರು ಇಲ್ಲಿ ಸ್ಕೂಲ್ ಸರಿಯಾಗಿ ಎಜುಕೇಶನ್ ಇರಲಿಲ್ಲ. ಈಗ ಇದೆ, ಆಗ ಏನು ಇರ್ಲಿಲ್ಲ. ಅವ್ರ ಹೆಂಗಸರು ನಮ್ ಕಣ್ ಮುಂದೆ ನಿಮಿಷ ಮಾಡೋರು, ಮಕ್ಳು ಈಶ್ವರ್ ನೋಡೋದ, ನಡೀರಿ ಮೈಸೂರು ಹೊಂಟದ. ಅವ್ರು ಯಾವಾಗ ಈ 3 ವರ್ಷ ನಮ್ಗೆ ಡಿಬಾರ್ ಮಾಡಿದ್ರು, ಅದೇ ಒಂದ್ ಕಾರಣ ಆಗೈತೆ ಪಾಪ. ಅಲ್ಲಿ ಹೋದ್ರಲ್ಲ, ನಮಗೂ ಸ್ವಲ್ಪ ಸೋಕೆ ಅವಾಗ ಸಪ್ಪೆ ಆಗೈತೆ ಸ್ವಲ್ಪ. ಅದರಿಂದ ನಮ್ಗೆ ಇದಾಯ್ತು ಅಷ್ಟೇ ಹೊರತು ಏನಿಲ್ಲ. ನಮ್ಗೆ 3 ವರ್ಷ ಡಿಬಾರ್ ಮಾಡಿದ್ರು, ಅದರಿಂದ ನಮ್ಗೆ ಅವ್ರು ಹೋಗಿದ್ರು. ಸರ್ ಅದು ಡಿಬಾರ್ ಆಗಿದೆ ಅಂತ ಆತರ ಈ ಆಟ ಹೆಂಗೆ ನೀವು ಆಡಿದ್ದೀರಾ? ಸರ್ ಅದು 13 ಗಂಟೆ ಅಕ್ಕಿ ಹಾರಿತ್ತು. 13 ಗಂಟೆ ಅಕ್ಕಿ ಹಾರಿದಾಗ 13 ಗಂಟೆ ಮೇಲಾಗ್ಬಿಟ್ಟಿತ್ತು ಸರ್. ಅಕ್ಕಿ ಶೋಕಿದಾರಿಗಿಂತ ಊರಿನ ಜನಕ್ಕೆ ಅಭಿಮಾನ ಇರುತ್ತಲ್ಲ, ಎಲ್ಲಾ ಕುಂತ್ಕೊಂಡು ನೋಡ್ತಾ ಇದ್ರು. ರಫ್ರಿ ಅವ್ರ ಏನ್ ಮಾಡಿದ್ರು, ಅಕ್ಕಿ ಅದು ಮರದ ಮೇಲಿಂದ ಬತ್ತು, ಬಂದಿದ ತಕ್ಷಣನೇ ಅವ್ರೇನ್ ಅನ್ಬಿಟ್ರು, ಅಕ್ಕಿ ಕುಂತ್ಕೊಬಿಡ್ತು ಅನ್ಬಿಟ್ರು. ಅಕ್ಕಿ ಕುಂತ್ಕೊಬಿಡ್ತು ಅಂದ್ರು, ಕುಂತಿಲ್ಲ ಅಂತ. ಊರ್ ಜನ ಏನಂದ್ರು, 13 ಗಂಟೆ ಹಾರಿರೋ 1 ಕಿಲೋಮೀಟರ್ ಓಡಿರೋ ಮನುಷ್ಯ ಕುಂತ್ಕೊಂಡು ಸಡನ್ ಆಗಿ ಹೆಂಗೆ ತೊಳ್ತಾನೆ, ಈ ತರ ಒಳಗಡೆ ಬಂದ್ಬಿಟ್ಟಾರೆ. ಜಗಳ ದೊಡ್ಡದಾಯ್ತು, ತಳ್ಳಾಟಾದಾಗ ರಫ್ರಿಗೆ ನೀವು ಯಾಕೆ 3 ಗಂಟೆ ಇದು ಮಾಡ್ಸಿ ಅಂದ್ಬಿಟ್ಟು ನಾವೇನು ಅವ್ರಿಗೆ ಹೇಳಿಕ್ ಹೋಗಿಲ್ಲ, ಹೊಡಿರಿ ಬಡಿರಿ ಅಂತ. ಅಲ್ಲಿ ಮಾಮೂಲಿ ಜನ ಸೇರಿರ್ತಾರೆ ಸರ್. ಆ ಟೈಮಲ್ಲಿ ಸರ್ ನೀವು ಎಷ್ಟು ವರ್ಷ ಆಡ್ತಾ ಇದ್ರ, ನಿಮ್ ದಾಬರಿ ಬಗ್ಗೆ ಗೊತ್ತು, ಚೆನ್ನಾಗಿ ಗೊತ್ತು. ನಮ್ಗೆ ಅವಾಗ ಸೋಗಿ ಗೊತ್ತಿಲ್ಲ, ಇನ್ನು ಊರ್ನವ್ರಿಗೆ ಏನ್ ಗೊತ್ತಿರ್ತದೆ, ಯಾಕೆ ಬಂದ್ ಮಾಡ್ದೆ ಹಿಂಗ್ ಮಾಡ್ದೆ ಅಂತ ಅವ್ರಿಗೆ ತಳ್ಳಾಡ್ಬೋದು. ಹೌದಾ? ಕಾಲ್ ಮುಗ್ದಿ ನಮ್ಗೆ ಡಿಪಾರ್ಟ್ ಮಾಡ್ತಾರೆ, ಬೈ ಡೆಬ್ಯೂಟ್. ಸರ್ ನಿಮ್ಮ ಊರವರು ನಿಮ್ಮ ಮೇಲೆ ಅಷ್ಟು ಪ್ರೀತಿ, ನಿಮ್ಮ ಅಕ್ಕಿ ಮೇಲೆ ಅಷ್ಟು ಪ್ರೀತಿ ಅವ್ರಿಗೆ ಆಯ್ತು ಅಲ್ವಾ? ನಮ್ಮೂರ ಅಕ್ಕಿ ಗೆಲ್ತದೆ ಅಂತ ಆಟ ಆಡಿಸ್ತಾ ಇದ್ದಲ್ಲ, ಹಿಂಗೆ ಮೋಸ ಮಾಡ್ತಾರ ಏನೋ ಅವ್ರ ಮೈಂಡ್ ಸೆಟ್ ಆಗಿದೆ. ಅವಾಗ 20 ವರ್ಷದಲ್ಲಿ ಯಾವ್ದು ಸೋಕಿಲ್ಲ ತರ ಊರವರು ಅಭಿಮಾನಿಯಿಂದ ಯಾಕ್ರಿ ಹೆಂಗೆ ಅಂತ ಕರೆಕ್ಟ್ ಆಗಿ ಹಾಲಿನ ಡೈರಿ ಇದ್ ಹಾಲಿನ ಡೈರಿ ಹಾಲು ತಗೊಳ್ಳೋ ಟೈಮು, ಆ ಟೈಮಲ್ಲಿ ಎಲ್ಲ ಕ್ಯಾನ್ ಹಿಡ್ಕೊಂಡು ಪೂರ್ತಿ ಜನ ಬಂದು ನಿಂತ್ಕೊಬಿಡೋರು. ಬೆಳಗ್ಗೆ ಆಡಿಸಿದ ಬೆಳಿಗ್ಗೆಲ್ಲ ಸಾಯಂಕಾಲ 6 ಗಂಟೆಗೆ ಅಕ್ಕಿ ಫಿನಿಶಿಂಗ್ ಮಾಡ್ಬೇಕಾದ್ರೆ ಎಲ್ಲ ಹಾಲಿನ ಡೈರಿ ಅವ್ರು ಕ್ಯಾನ್ ಹಿಡ್ಕೊಂಡು ತುಂಬಾ ಜನ ನಮ್ಮನ್ಸಲ ಅದೊಂದು ಆಸೆ ಇದೆ. ಸಂಜೆ ಅಕ್ಕಿ ಇರ್ತದ, ಊರಿನ ಖುಷಿಗೆ ನಿಂತ್ಕೊಂಡ್ಬಿಟ್ಟು ಕುತ್ಕೊಂಡು ನೋಡ್ತಿದ್ದೆ. ನಮ್ಮ ಊರಿಗೆ ಬಾರಿ ದೊಡ್ಡ ದೇವಸ್ಥಾನ ಅದು. ಆಮೇಲೆ ಒಳ್ಳೆ ಇದು ಸತ್ಯವಾದ ದೇವರು ಅದು. ನಾವು ನಮ್ ಗುರುಗಳು ಫಸ್ಟ್ ಅಕ್ಕಿ ಬಿಚ್ಚಿನ ಕರ್ಪೂರ ಹಾಕ್ಬಿಡಪ್ಪ. ಅವ್ರು ಮುಸ್ಲಿಮ್ಸ್ ಆದ್ರು ಫಸ್ಟ್ ಕರ್ಪೂರ ಹಾಕ್ತಿದ್ದಕ್ಕೆ, ಅದರಿಂದ ನಮ್ ಇದಕ್ಕೆ ನಮ್ ಗುರುಗಳು ಕೈ ಹಿಡಿತಿತ್ತು ಜಾಸ್ತಿ. ಯಾವ್ದೇ ತರದ್ದು ಜನಗಳು ಕಂಡಾಗ್ಲಿ ಇದಾಗ್ಲಿ. ಇದನ್ನು ನಿಮ್ಮ ಅಕ್ಕಿ ಶೋಕಿಯಲ್ಲಿ ಮುಸ್ಲಿಮ್ಸ್ ಹೆಚ್ಚಾಗಿ, ಹಿಂದೂಸ್ ಹೆಚ್ಚಾಗಿದ್ದಾರೆ, ಎಲ್ಲ ಅಣ್ಣ ತಮ್ಮರ ಈ ಶೋಕಿ ಲೆಕ್ಚರ್ ಇದ್ವಿ ಮೈಸೂರು, ಶ್ರೀರಂಗಪಟ್ಟಣ, ಎಲ್ಲಾದ್ರೂ ನೋಡಿ ಎಲ್ಲ ಅಣ್ಣ ತಮ್ಮದಿರಂಗಿರೋದು ಇರೋದು. ಅವ್ರು ನಮ್ಗೆ ಫೋನ್ ಮಾಡ್ತಾರೆ, ನಾವು ಅವ್ರಿಗೆ ಫೋನ್ ಮಾಡ್ತೀವಿ. ಈಗಲೂ ನಮ್ಮ ಸಾಜಾ ಟೂರ್ನಮೆಂಟ್ ಅಲ್ಲಿ ಎಷ್ಟು ಜನ ಎಲ್ಲ ಇದಾಗೋರೆ ಎಲ್ಲ, ಅವರೆಲ್ಲ ಸಾರ್ ಅಂತಾನೆ ಮಾತಾಡ, ನಾವು ಬಾರಿ ಸಾರ್ ಅಂತಾನೆ ಮಾತಾಡೋದು. ನಾವು ಅಣ್ಣ ತಮ್ಮದಿರ್ತಾರ ಇರೋದು ಎಲ್ಲಾರು. ಈ ಶೋಕಿ ಮಾಡೋದು ಶೋಕಿಗೆ, ಯಾಕೆ ಉದ್ದೇಶ ಮಾಡಿಕೊಂಡು ಏನು ಮಾಡಕ್ಕಾಗಲ್ಲ. ಆಯ್ತು, ಶೋಕಿಗೆ ಮಾಡೋದು ಅಷ್ಟೇ. ಇದು
ಓಕೆ ಸರ್, ನೀವು ಬನ್ನಿ ಸರ್ ಒಳಗಡೆ ನಿಮ್ಮ ಬೋನ್ ಸೆಟಪ್ ಬಗ್ಗೆ ಸ್ವಲ್ಪ ಮಾತಾಡೋಣ ಬನ್ನಿ. ಸೆಟಪ್ ಎಲ್ಲ ಇದೆಲ್ಲ ಸರ್, ಅಡ್ಲ ಉದ್ದಲ್ಲ ಹೇಳ್ಬೋದಾ ಸರ್ ಈಗ? ಸರ್ ಇದು ಮರದಲ್ಲೇ ಮಾಡಿದ್ದೀರಾ ಸರ್? ಇದು ಫ್ಲಡ್ ಅಲ್ಲಿ ಇದು ಮಾರ್ಚ್ ಮಾಮೂಲಿ ಇದ್ರಲ್ಲಿ ವುಡ್ ಐಟಮ್ ಅಲ್ಲಿ ಒಂದೂವರೆ ಅಡಿ ಹಿಂಗೆ, ಓಕೆ, 1 ಅಡಿ 1 ಕಾಲಡಿ ಅಗಲ ಉದ್ದ. ಯಾಕಂದ್ರೆ ನಾವು ಗಂಡುಗಳು ಹಾಕ್ತಾಗ ಚೆನ್ನಾಗಿ ಫ್ರೀ ಆಗಿರ್ಲಿ ಅಂದ್ಬಿಟ್ಟು ಮಾಡಿಸಿದೀವಿ. ಆಮೇಲೆ ಇದು 1.5 ಅಡಿ ಮಾಡಿಸಿದೀವಿ. ಏನಕ್ಕಂದ್ರೆ ಮಿಸ್ ಆದ್ರೆ ಒಂದು ಪೆಟ್ಟಿಗೆ ಇದೆ ನಮ್ದು, ಜೊತೆಗಳು ಇದ್ರಲ್ಲಿ ಯಾಕೆ ಮರಿ ತೆಗಿಸ್ಕೋಬಹುದು ಅಂತ. ಓಕೆ ಓಕೆ, ಇದೆಲ್ಲ ದೊಡ್ಡದಾಗಿ ಪೆಟ್ಟಿಗೆ ಮಾಡಿ ಇದು ಫಸ್ಟ್ ಇದು ಮಾಡಿಸ್ತು. ಒಂದ್ ಸಣ್ಣ ಈ ಕಡೆ ಓಕೆ ಓಕೆ ಸರ್, ಇಲ್ಲಿ ಇವರೇ ನಿಮ್ಮ ಗುರುಗಳು? ಹೌದು ಸರ್, ನಮ್ ಗುರುಗಳು ಗಂಜಾಂ ಬಾಬಣ್ಣ ಅಂತ. ಇದು ರೇಗ್ದಾರ್ ಇದೆ ಸರ್, ಇದು ಭಾರಿ ಒಳ್ಳೆ ಅಕ್ಕಿ ಸರ್. 7-8 ವರ್ಷ ನಮ್ಗೆ ಬಿಡ್ದಂಗೆ ಭಾರಿ ಮನ್ಸ್ ಕಲ್ಸ್ಕೊಂಡಿರ. ತಾಂಬಡಿ ಆಗೈತೆ ಅಂತ 12 ಗಂಟೆ 25-3 ನಿಮಿಷ 26 ನಿಮಿಷ ಆಗೈತೆ. ಆದ್ರೂ ನಮ್ ಗುರುಗಳು ಇದಕ್ಕೆ ಜಾಸ್ತಿ ಏನಂದ್ರೆ ಯಾವ ಟೈಮಲ್ಲಿ ಬಿಟ್ರು ಅಕ್ಕಿ ಆಗ್ತಿತ್ತು. ಬರೀ ರೆಡಿ ಮಾಡಿ ಒಂದ್ ವಾರ 15 ದಿವಸ ಒಳಗೆ ಬಂದ್ಬಿಡು ಕೈಗೆ. ಆಮೇಲೆ ತುಂಬಾ ದಪ್ಪ ಕೈ ಇರ್ತಿತ್ತು, ಕ್ಲೇ ಮಾಡ್ಕೊಂಡೈತೆ ಉಡಾಲೆಲ್ಲ. ಮಾತ್ರ ಮಿಸ್ ಇಲ್ದಂಗ್ ಮನೆಗೆ ಬರೋದು. ಎಲ್ಲೂ ಒಂದ್ ತಾವು ಖಾಲಿ ಮಾಡೋದಾಗ್ಲಿ ಎಲ್ಲ ಇದ್ ಮಾಡೋದಾಗ್ಲಿ ಇದೈತಲ್ಲ ಕೈಲಿ ಹಿಡಿದಾರ ನೋಡಿ. 3 ಕಲ್ಲಿ ಪಟ ನಮ್ ಗುರುಗಳು ಹಿಡಿದಾರಲ್ಲ, ಇದು 3 ಕಲ್ಲಿ ಪಟ್ಟ ಅದು ಕೈಲಿ ಹಿಡಿದಿರೋದು. ಇವ್ರು ಚನ್ನಬಸಪ್ಪನ್ ಒರಿಜಿನಲ್ ಶಿಷ್ಯ ನೂರಣ್ಣ ಅಂದ್ಬಿಟ್ಟೆ. ಹೌದಾ? ಇವರು ನಾವು ಶಿಷ್ಯ ಅಂತಾರೆ. ಇವ್ರು ಗಂಜಾಮೂರು ಒರಿಜಿನಲ್ಗೆ, ಇವ್ರು ಸರಿ ಸಾಬ್ರು ಅಂದ್ಬಿಟ್ಟು ಇವ್ರು ಮೈಸೂರು ಮುನ್ನಾಬೈ, ಇವ್ರು ತೇಜ ಅಣ್ಣ ಅಂತ, ಇಲ್ಲಿ ಸಬ್ರೋಸ್ ಅಂತ, ಇದು ದಸ್ತಗಿರಣ ಅಂತ, ಇವರೆಲ್ಲ ಇವರು. ಆಮೇಲೆ ಸದರಣ ಅಂತ ಇವ್ರ ಟೀಮ್ ಅವರೆಲ್ಲ ಪೂರ್ತಿ ಜನ ಬರೋರು, ಮೈಸೂರಿನ ತುಂಬಾ ಜನ ಬರೋರು. ಓಕೆ ಓಕೆ ಸರ್, ಅವರೆಲ್ಲ ಆಮೇಲೆ ಎಲ್ಲ ತರದ್ದು ತುಂಬಾ ನಮ್ ಸಹಾಯ ಮಾಡೋರು ಅವ್ರು ಬಂದಿ ಅವಾಗ. ಆಮೇಲೆ ನಮ್ ಚನ್ನಬಸಪ್ಪ ಅವರು ಬರೋರು, ಕುತ್ಕೊಂಡ್ ನೋಡೋರು ಆ ಟೈಮಲ್ಲೆಲ್ಲ. ಎಷ್ಟು ಹಾಕಿ ಸಾಕಿದ್ರು ಸರ್? 8 ಕಾನಿ ಇದು ಜೊತೆಗಳು ಹಾಕಕ್ಕೆ. ಇದು ಬೇರೆ ಕಡೆಗೆ ಮಡಗಿಸಿದ್ವು ಮರಿಗಳು ತಗ್ಸಕ್ಕೆ. ಈಗೆಲ್ಲ ಒಂದೇ ತಾವ ಇರ್ಲಿಲ್ಲ, ಒಂದೇ ತಾವ ಎತ್ಕೊಂಡ್ಬಿಟ್ಟು ಇದು. ಆಮೇಲೆ ಎಲ್ಲ ಇದಾದ್ಮೇಲೆ ಇದ್ ಮಾಡಿಸ್ಕೊಂಡ್ ಪೆಟ್ಟಿಗೆ ಇದು ಮಾಡಿದ್ರು. ಆಮೇಲೆ ಇದ್ ಮಾಡಿಸ್ತು. ಈ ದಾಬಡಿ ಮಾಡಿಸ್ದಾಗ ಇದ್ ಮಾಡಿಸ್ಬಿಡ ಸರ್. ನಮ್ ಗುರು ಎಣ್ಣೆ ಲಾಟೊಂದು ಇತ್ತು ಫಸ್ಟ್. ಓಕೆ ಓಕೆ ಸರ್, ಹಿಂಗೆ ಎಣ್ಣೆ ಲಾಟು ಸೈಡ್ ಅಲ್ಲಿ ಇತ್ತು ಒಂದು ಡೋರ್ ಸಪರೇಟ್ ಆಗಿ ಮಡಗಿಸಿ. ಆ ಎಡೆದಲ್ಲಿ ಈಗ ಹೊರಗಡೆ ಕದ ಮಾಡಿದ್ರೆ ಏನಾಯ್ತು ಅಂದ್ರೆ ಕದ್ಬಿಡೋಕ್ ಭಯ ನಮ್ಗೆ. ಫಸ್ಟ್ ಒಂದಪ್ಪ ಎತ್ತಿಂದಿವಲ್ಲ ಅದಕ್ಕೆ ಒಂದ್ ಬಕ್ಲಿ ಎತ್ಕೊಂಡು ಹೋಗ್ತಾರೆ ಸಾರ್. ಬೀಗ ಬಿಚ್ಚಿ ಬೀಗ ಹಾಕ ಹೋಗಾರ ತಿರ್ಗಾ ನಾವೇ ಒಂಥರ ದಡ್ರಾಗ್ಬಿಟ್ಟಿದ್ದೀವಿ ಅವಾಗ. ಇದೇನ್ ಹಿಂಗ್ ಕಿತ್ಕೋದ್ರು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇದು ಆಚೆಗೆ ಬಿಟ್ಟ ಸೇಫ್ ಇಲ್ಲ, ಅದಕ್ಕೆ ಈ ತರ ಸರ್ ಕಬ್ಬಿಣದ ಡೋರು 5 ಬೀಗ ಹಾಕಿದ್ವಿ ಸರ್. 5 ತರದ್ದು 3 ಲಾಕು 2 ಬೀಗ. ಇದು ಎಣ್ಣೆ ಲಾಟ್ಕಿ ಅಂತ ಮಾಡಿಸಿದ್ ನೋಡಿ ಅಕ್ಕಿ. ಆಯ್ತು ಸರ್, ಇದೆಲ್ಲ ಫುಲ್ ಹೆಣ್ಗಳು ಸರ್. ಇದು ಪಟ್ಟಗಳು ಸಣ್ಣ ಸಣ್ಣ ಪಟ್ಟಗಳು ಈ ತರ ಇದ್ರೆ ಅವ್ ಆಟ ಆಡ್ಕೊಂಡಿ ಮೇಯ್ಕೊಂಡಿ ಮಾಡ್ಕೊಂಡಿರ್ತವೆ. ನಮ್ ಗುರುಗಳು ಏನ್ ಕಲ್ಸ್ಕೊಟ್ರ ಅದೇನೆ ಹಾಗೇನೆ ಆ ರೀತಿ ಮಾಡ್ಕೋತಿದೀವಿ ನಾವು. ಆಮೇಲೆ ಎಷ್ಟೋ ಜನ ಏನ್ ಮಾಡ್ತಾರ ಅಂದ್ರೆ ಹೆಣ್ಗಳಿಗೆ ಬಂದ್ ಮಾಡಕ್ ಬಿಡ್ತಾರೆ. ನಮ್ ಹಂಗಲ್ಲ, ನಮ್ ಗುರುಗಳು ಹೆಂಗ್ ಮಾಡಿದ್ರು ಹಂಗ್ ಮಾಡಿದ್ವಿ. ಹಂಗೆ ಆ ರೀತಿ ನಮ್ ಗುರುಗಳು ಹೆಂಗ್ ನಡ್ಕೊಂಡ್ರೆ ಹಂಗ್ ನಡ್ಕೊಬತ್ತಾರಕ್ಕೆ ನಮ್ಗೆ ಕೈ ಹಿಡಿದಿದೆ ದೇವ್ರು. ನೀವು ಆಮೇಲೆ ಏನ ಶೋಕಿಯಲ್ಲಿ ಏನಪ್ಪಾ ಅಂದ್ರೆ ನಿಜ ಹೇಳ್ಬೇಕು ಸರ್. ಖಂಡಿತ ಹೇಳಿ. 6 ಗಂಟೆ ಬೇಡ, ಆಮೇಲೆ 3 ಗಂಟೆ ಆಗ್ತಾರದ ಅಕ್ಕಿ 7 ಗಂಟೆ ಆಗ್ತೈತೆ ಅನ್ನೋದು ಬೇಡ. ನಾವು ಈಗ ಈ ರೀಸೆಂಟ್ ಆಗಿ 1-2-3 ಮಂಡ್ಯಕ್ಕೆ ಒಂದು ಮೈಸೂರಿಗೆಲ್ಲ ಕೊಟ್ಟು ಅಕ್ಕಿ 5 ಗಂಟೆ ಅಕ್ಕಿ ಆಗ್ತಿತ್ತು ಈ ವರ್ಷನೇ. ಅವ್ರು ಬಂದ್ ನಮ್ಗೆ ಬೇಡ್ಕೊಂಡ್ರು, ಮಂಡ್ಯದವ್ರು ಒಬ್ರು ಮೈಸೂರವ್ರು ಒಬ್ರು, ನೀವು ಕೊಟ್ರೆ ನಾವು ಶೀಲ ಹಾಕಿ ಬಿಡ್ತೀವಿ ಅಂತಂದ್ರು. ತಗೋಗಿ ಶೋಕಿ ಮಾಡೋಗಿ. ಯಾಕಂದ್ರೆ ನಮ್ ಕಣ್ ಮುಂದೆ 5 ಗಂಟೆ ಆದ್ರೆ ಯಾರು ಅಷ್ಟು ರೂಪಾಯಿ ಕುಡಿಕಿಲ್ಲ. ಅದಕ್ಕೆ ಇನ್ನೊಂದ್ 2 ಗಂಟೆ ಜಾಸ್ತಿ. ನೀವು ಇದು ಈ ದಾವಡಿ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ರಾಗಿ ಭತ್ತ ಎಲ್ಲ ಕೊಡ್ತಾ ಒಂದು 8-10 ನಿಮ್ಗೆ ಖರ್ಚಾಗ ಸರ್. ಮೇಲ್ ನೋಡಿ ಸರ್, ಮೂಟೆಗಳು ಭತ್ತಗಳು ತಗೊಂಡ್ ಸ್ಟೋರ್ ಮಾಡಿ ಈ ರಾಗಿ ಮೂಟೆ ನೋಡಿದ್ದು ಹಿಂದೆ ಇಲ್ಲೇ ಸ್ಟೋರ್ ಇಟ್ಟಿದ್ದಾರೆ. ಇದು 3 ಟನ್ ತರಿಸಿದ ರಾಗಿನ ಎಲ್ಲಾ ತರದ್ದು ಸ್ಟಾಕ್ ನಮ್ ಹುಡುಗ ತೋರಿಸ್ತೇನಲ್ಲ, ಅವ್ನೆಲ್ಲಾ ತರದ್ದು ಖರ್ಚು ಮಾಡಕದಿ ಪಾಪ. ಎಲ್ಲಾ ತರದ್ದು ಮಾಡ್ತೇನೆ. ಏನಪ್ಪ ಇದಕ್ಕೆ ಫೀಡ್ಸ್ ಬೆಳಗ್ಗೆ ಒಂದ್ಸರಿ ಸಂಜೆ ಒಂದ್ಸರಿ? ಇಲ್ಲ ಸರ್, ಇಲ್ಲ ರಾಗಿ ಯಾವಾಗ ಹಾಕೋದು ಇಲ್ಲ, ಜೊತೆಗಳು ಇದ್ರೆ ಮಾತ್ರ ಬೆಳಗ್ಗೆ ಸಂಜೆ ನೋಡ್ಬೇಕು ಸರ್. ಜೊತೆಗಳು ಅಲ್ಲಿ ಹಾಕಿದೀವಲ್ಲ ಆ ತರ ಆದ್ರೆ ಬೆಳಗ್ಗೆ ಸಂಜೆ. ಈ ತರ ಸಿಂಗಲ್ ಅಕ್ಕಿ ಇರೋಕ್ಕೆಲ್ಲ ಸಂಜೆ ನೋಡೋದು. ಸಂಜೆ ಬೆಳಗ್ಗೆ ಏನ್ ಕೊಡಿ? 5:30 ನೀರ್ ಮಾತ್ರ ಕೊಡ್ತೀರಾ? ಇಲ್ಲ, ಜೊತೆಗಳು ಇದ್ರೆ ಮಾತ್ರ. ಒಂದೇದಪ್ಪ ದೇಶಕ್ಕೆ ಈ ಹೆಣ್ಗೆ ಗನ್ಗೆ ಎಲ್ಲ ನೋವು ಎಲ್ಲ ಮಡ್ಬಿಟ್ಟಿದೆ ಅಲ್ಲಿ. ಹೆಣ್ಗೆ ಗನ್ಗಳಿಗೆ ಮಾತ್ರ 4 ಗಂಟೆಗೆ ಬಂದು ಬೇಗ್ಬಿಡ್ತೀವಿ. 5 ಗಂಟೆಗೆ ಸಾಯಂಕಾಲ 7-8 ಗಂಟೆ ಮೇಯಿಸ್ತೀವಿ. 1-2 ಗಂಟೆ ಮೇಯಿಸ್ತೀವಿ. ಆಮೇಲೆ ತಗೋ ಕೂಡಾಕ್ ಕೊಡ್ತೀವಿ. ಈಗ ಏನಪ್ಪಾ ಅಂದ್ರೆ ಜೊತೆಗಳು ಹಾಕಂತಾಗ ಕೆಲಸ ಜಾಸ್ತಿ ನಮ್ಗೆ. ಮರಿಗಳು ನೋಡ್ಬೇಕು, 3 ಟೈಮ್ ನೋಡ್ಬೇಕು. ಅದಕ್ಕೆ ಆ ಡಬ್ಬಗಳು ತೊಳಿಬೇಕಲ್ಲ, ನೀರ್ ಕಳೆ ಕಾಳು ನೋಡ್ಬೇಕು, ಸ್ವಚ್ಛತೆ ನೀಟಾಗಿ ಮೇಂಟೈನ್ ಮಾಡ್ಬೇಕಲ್ಲ ಸರ್. ಹ್ಞೂ ಸರ್, ಸ್ವಚ್ಛ ಎಲ್ಲ ಮಾಡ್ಬೇಕಲ್ಲ. ಇದು ಕೈಲ ಮುಗಿದು ಸರ್, ಕೈಲ ಮುಗಿಸುದು. ಯಾಕಂದ್ರೆ ನೀವು ಇದು ಮರದಲ್ಲಿ ಹಾಕಿದಿರಾ, ಎಷ್ಟು ಅಟ್ಲೀಸ್ಟ್ ಒಂದು 4-5 ದಿನಕ್ಕೆ ಒಂದ್ಸರಿ ಕ್ಲೀನ್ ಮಾಡ್ತೀರಾ ಹೆಂಗೆ ಸರ್? ಮಾಡ್ಬಿಡ್ತೀವಿ. ಒಂದ್ 4-5 ದಿವಸಕ್ಕೆ ಒಳಗೇನೆ ಮಾಡ್ಬಿಡ್ತೀವಿ. ನಮ್ಮ ಹುಡುಗ ಅವರಲ್ಲ, ನಮ್ಮ ಹುಡುಗ ಆಗ್ಲಿ ನಾವಾಗ್ಲಿ ಅಲ್ಲಲ್ಲೇ ಈಚೆ ಅಲ್ಲಲ್ಲೇ ಗುಡ್ಸ್ಕೊಬಿಡ್ತೀವಿ.
ಮಾಡ್ಕೋತೀವಿ. ನಾವು ಅಲ್ಲೆಲ್ಲ ಸ್ವಚ್ಛ ಮಾಡ್ಕೊಂಡ್ಬಿಡ್ತೀವಿ. ನಾವು ಇದ್ ಗುಡಿಸ್ಬೇಕು ಅದ್ ಗುಡಿಸ್ಬೇಕು ಅಂತ ಏನಿಲ್ಲ. ಅವ್ರಾಗ್ಲಿ ನಾವಾಗ್ಲಿ ನಮ್ಮ ರಾಘು ಆಗ್ಲಿ ನಾವಾಗ್ಲಿ ನಮ್ಮ ಅಫ್ಜಲ್ ಅವರೇ ಎಲ್ಲ ತರದ ಅವರೇ ಮಾಡ್ಕೊಡ್ತಾರೆ. ಅವ್ರವ್ರೆ ನಮ್ಮ ಹುಡುಗ ಇರ್ತಾನೆ ಅವನೇ ಮಾಡ್ಕೊತಾನೆ. ಅಕ್ಕಿ ಹಸ್ಬಿಟ್ಟು ಮಾಮೂಲಿ ನಾವು ಹುಡುಗ ಬಿಟ್ಬಿಟ್ಟು ಎಲ್ಲರಂತೂ ಕುತ್ಕೊಂಡು ನೋಡ್ಕೊತೀವಿ. ಹುಡುಗ ನೋಡ್ಕೊತಾನೆ. ನಮ್ಮ ದೋಸ್ತಿ ಎಲ್ಲ ಒಯ್ಕಿಲ್ಲ. ಅಕ್ಕಿ ಬಿಟ್ಬಿಟ್ರೆ ಅಲ್ಲೇ ದಾವಡಿಲ್ಲ ಕುತ್ಕೊಂಡು ಅದಕ್ಕೆ ವ್ಯವಸ್ಥೆ ಮಾಡೋಕೆ ಫಸ್ಟು ಕಾಯ್ಕೊಂಡಿರ್ತಾರೆ. ನಮ್ಗೆ ಸ್ವಲ್ಪ ಕೆಲಸ ಜಾಸ್ತಿ. ನಾವು ಗಾಡಿ ಕೆಲಸ ಮಾಡ್ತೀವಲ್ಲ ಮೇಸ್ರಿ ಅತ್ತಾಗಿತ್ತಾಗ ನೋಡ್ಕೊ ಬರ್ತೀವಿ ಉಳಿಕಂದು ಮಾಡ್ಕೊಂಡು ಅಲ್ಲಿಂದ ಬರಗಂಟ ಲೇಟ್ ಆಗುತ್ತೆ. ಡೈಲಿ ಒಂದ್ಸರಿ ನೀವು ವಿಸಿಟ್ ಮಾಡ್ತೀರಾ ದಾವಡಿಗೆ ಅಲ್ವಾ? ಆಮೇಲೆ ನಮ್ಗೆ ಬಂದು ಒಂದ್ಸರಿ ಇಲ್ಲಿ 10 ನಿಮಿಷ ಆಮೇಲೆ ಮುಖ್ಯವಾಗಿ ಏನಂದ್ರೆ ನಮ್ಗೆ ಕತ್ತೆ ನೋಡಿದ್ರೆ ಅಕ್ಕಿ ನಿದ್ದೆ ಬರೀಕಿಲ್ಲ ಸರ್. ಒಂದಪ್ಪ ಮಧ್ಯಾಹ್ನ ಮೇವ್ ಆಗ್ತಾಗ ಉಂಟಾದ್ರೆ ಅಕ್ಕಿಗಳು ಮೇವ್ನ ಉಣಾನಕ್ಕಿ ಉಂಟಾದಾಗ ನಿದ್ದೆ ಬರೀಕಿಲ್ಲ ನಮ್ಗೆ. ಹೌದಾ? ಒಂದಪ್ಪ 4:30-5 ಗಂಟೆ ಒಳಗೆ ಬಂದು ಕುತ್ಕೊಂಡು 4 ಗಂಟೆಗೆ. ನೀವೆಲ್ಲ ನಿಮ್ ಮಕ್ಕಳು ಎಷ್ಟು ಪ್ರೀತಿ ಮಾಡ್ತೀರಾ ಆ ತರನ? ಸರ್ ನಮ್ಮ ಮಕ್ಳಿಗೆ ಜಾಸ್ತಿ ಪ್ರೀತಿ ಮಾಡ್ತೀವಿ ಸರ್. ನೀವು ಅದು ಅಕ್ಕಿಗಳು ನಿಮ್ಗೆ ಗೊತ್ತಾಗುತ್ತೆ ಸರ್. ನೋಡಕ್ ಗೊತ್ತಾಗಲ್ಲ. ಸ್ಮೆಲ್ ವಯಸ್ಸು ಅವ್ರಿಗೆ ಬದ್ನಿ ಸೇನ ಗೊತ್ತಾಗ್ಬಿಡ್ತದೆ. ಗುಮಾಜ ಶುರು ಮಾಡ್ಕೊಂಡ್ಬಿಡ್ತವೆ. ನೋಡಿ ಸೇನ ಬಂದ್ರು ನಮ್ ದಾಬಡಿಯವರು ನಮ್ಗೆ ಹಾಕಕ್ ಮೇವ್ ಹಾಕಕ್ ಬಂದ್ರು. ಈಗ ನೀರ್ ಹಾಕ್ಬಿಡ್ತಾರೆ ಮೇವ್ ಹಾಕ್ಬಿಡ್ತಾರೆ ಅಂತ ಕುಮಾಯಿಸ್ತಾ ಇದೆ. ಈಗ ಏನಾಯ್ತು, ಮಕ್ಕಳು ನೀವು ಶ್ರಮ ಪಟ್ಟು ಒಂದು 20 ವರ್ಷ ಅವ್ರು ಸಾಕಿ ದೊಡ್ಡ ಆಮೇಲೆ ನಿಮ್ಗೆ ಕೈ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಅಲ್ವಾ? ಮಕ್ಕಳೇ ಆತರ ಮಾಡ್ತಾರೆ. ಈ ತರ ಅಕ್ಕಿ ನಿಮ್ಗೆ ನಿಜನ ನಿಮ್ಗೆ ಪ್ರೀತಿ ಇರ್ತದೆ ಯಾವಾಗ? ಸರ್ ನಾವು ಏನ್ ಬುದ್ಧಿ ಕಲ್ಸಿರ್ತೀವಿ ಅದೇ ತರ ಬುದ್ಧಿ ಮಾಡ್ತಾವ ಸರ್. ಅದು ನಮ್ಮ ಮಕ್ಕಳೇ ನಮ್ ಹೇಳಿದ ಮತ್ತೆ ಕೇಳಿಗೆ ಒಂದಪ್ಪ ಹೋಗಪ್ಪ ಅಂತ ಹೊಂಟೈತಾರೆ. ನಾವ್ ಎಲ್ಲಿ ಹೇಳ್ತೀವಿ ಅಲ್ಲೇ ಬಂದ್ ಕೂಗತ್ತವಲ್ಲ, ಅದಕ್ಕೆ ತಾರೀಫ್ ಮಾಡಿ ನೀವು. ನಾವೇನ್ ಬುದ್ಧಿ ಕಲ್ತೀವಿ ಅದೇ ಬುದ್ಧಿ ಕಲ್ತೇವೆ. ಪ್ರಾಣಿಗೆ ನಿಯತ್ ಜಾಸ್ತಿ ಸರ್. ಖಂಡಿತ. ಈಗ ನೀವು ಸರಿನ ಮಾತು ಸರ್, 100% ಮಾತದು ಖಂಡಿತಾಗಿ. ಸರ್ ಇದು ಸೆಟಪ್ ಎಲ್ಲ ನೋಡ್ತಾ ಮತ್ತೆ ಮೇನ್ ನಿಮ್ಮ ಹಕ್ಕಿಗಳನ್ನ ನೋಡ್ತಾ ಇದ್ದೀನಿ ಸರ್. ನೀವು ರಾಗಿ ಭತ್ತ ರೆಗ್ಯುಲರ್ ಫೀಡೇ ಕೊಡ್ತಾ ಇದ್ದೀರಾ. ಎಲ್ಲ ತುಂಬಾ ಹೆಲ್ತಿ ಆರೋಗ್ಯ ಸೂಪರ್ ಆಗಿ ಮೇಂಟೈನ್ ಮಾಡಿ ಸರ್. ನಿಮ್ಮ ಎಂಟೈರ್ ಟೀಮ್ಗೆ ಕಂಗ್ರಾಚುಲೇಷನ್. ನೀವು ಸೂಪರ್ ಮೇಂಟೈನ್. ನೀವು ಅಕ್ಕಿಗೆ ನೋಡಿ ನಂಗೆ ಬಹಳ ಖುಷಿ ಆಗುತ್ತೆ. ತುಂಬಾ ಹೆಲ್ತಿ ಆಗ್ಯದ ನೋಡೋಕೆ. ಆಮೇಲೆ ಏನ್ ಗೊತ್ತಾ ಸರ್, ಅಲ್ಲೆಲ್ಲ ನೋಡೋಕತ್ತೀರ ಅಕ್ಕಿಗೆ ಯಾಕೆ ಕಾಯಿಲೆ ಬರಲ್ಲ ಸರ್. ಅಲ್ಲೆಲ್ಲ ನೋಡ್ಕೊತಿದ್ರೆ ಹುಷಾರ್ ತಪ್ಪಿದ ಏನ್ ಮಾಡ್ತೀರಾ ಸಾರ್? ಒಂದಪ್ಪ ಏನಾಯ್ತು ಅಂದ್ರೆ ಒಂದ್ ಯಾವ್ದೋ ಕೈಲ ಬಂದಿರೋದು ನಮ್ ದಾವಡಿಯಲ್ಲಿ ಒಂದ್ ಹುಡುಗ ಮಡಗಿದ್ದು. ಒಂದು ಗಂಡು ಕೊಟ್ಟಿದ್ದು ಕೈಲ ಬಂದ್ಬಿಟ್ಟು ತಂದು ಬಿಟ್ಟಿದ್ದ. ನಾವ್ ಹೇಳ್ದ ಅವ್ನಿಗೆ ಆಗಿಸ್ಬಿಡಪ್ಪ ತಂದು ಮಡಗ್ಬಿಡ ಇಲ್ಲಿ ಅಂದ್ಬಿಟ್ಟು ಮಡಗ್ದ. ಎಲ್ಲದಕ್ಕೂ ಸುತ್ಕೊಬಿಟ್ಟಿ ಸಾರ ಹೇಳ್ದ ನಿಮ್ಗೆ 2 ಗಂಡು ಸುಮಾರು ಗುರು ಒಂದು 50 ಅಕ್ಕಿ ಕತ್ಕಾಯಿಲೆ ಹೊಂಟದು. ಪಟ್ಟ ಕೂಡ ಇರಲಿಲ್ಲ ಆರ್ಸಕ್ ನಮ್ಗೆ. ಯಾವ್ದೋ ಒಂದ್ ಸಣ್ಣ ಪಟ ತಗೊಂಡಿ 1.5 ಕಲ್ಲಿ ಪಟನ ತಗೋ 1 ಕಲ್ಲಿ ಪಟನ ತಗೋಗ್ 4 ಗಂಟೆ ಆರಿಸೋ ಫಸ್ಟ್ನೇ ವರ್ಷ. ಅದ್ರಲ್ಲಿ ನಮ್ಗೆ ಫಿರೋಜ್ ಬಂದ್ಬಿಡ್ತು ಟೂರ್ನಿಮೆಂಟ್ ಅಲ್ಲಿ. ಇನ್ನೊಂದ್ ಬಿಟ್ಟು ಅದ್ರಲ್ಲಿ ಒಂದ್ ಫಿರೋಜ್ ಬತ್ತು. ಎರಡಲ್ಲೇ ಬಂದ್ಬಿಟ್ಟು ಫಿರೋಜು ದೇವ್ರು ಇಲ್ಲಿ ಅಕ್ಕಿ ಕಳ್ಸ್ಬಿಟ್ಟು ಕಳ್ದೋಗ್ ದುಡ್ಡು ಆದ್ರೂ ಆದ್ರೂ 2 ಫಿರೋಜ್ ಬಂದ ನಮ್ಗೆ. ಅದೇ ಒಂದ್ ಸಂತೋಷ ಸರ್ ನಮ್ಗೆ. ಸರ್ ಈ ತರ ಕಲ್ಲರ್ಗೆ ಬಂದು ನಿಮ್ಮ ಅಕ್ಕಿ ಕದ್ದು ಎತ್ಕೊಂಡು ಹೋಗ್ತಾರಲ್ಲ, ನಿಮ್ಗೆ ತುಂಬಾ ಬೇಜಾರಾಗ್ತಲ್ಲ? ಹೌದು ಸರ್, ನಮ್ ದುಡ್ಡು ಒಡವೆ ಎತ್ಕೊಂಡ್ರು ಅಷ್ಟು ಕೋಪ ಬರೀಕಿಲ್ಲ, ಅಕ್ಕಿ ಎತ್ಕೊಂಡ್ರೆ ಅಷ್ಟು ಕೋಪ ಬರುತ್ತೆ ಸರ್ ನಮ್ಗೆ. ಆಮೇಲೆ ನೀವೆಲ್ಲ ಸೇರಿಸಿ ಈ ತರ ಬಿಲ್ಡಿಂಗ್ ತರ ಕನ್ಸ್ಟ್ರಕ್ಷನ್ ಮಾಡ್ಬಿಟ್ಟಿರಾ ಅಲ್ವಾ? ಹೌದು ಸರ್, ಸೇಫ್ಟಿ ಮಾಡ್ಬಿಟ್ಟಿರಾ? ಸೇಫ್ಟಿ ಮಾಡ್ಬಿಟ್ಟಿದೀವಿ. ಆಯ್ತು ಸರ್. ಮತ್ತೆ ಇದು ನಿಮ್ಮ ಅಕ್ಕಿಗೆ ಬ್ರೀಡಿಂಗ್ ಪಾರ್ಕ್ ಸೇಮ್ ಸೆಟಪ್ ಅನೇ ಸರ್? ಇದ್ರಲ್ಲೇ ಹಾಕ್ತೀರಾ ಬ್ರೀಡಿಂಗ್? ಇಲ್ಲೇ ಮಾಡೋದು ಸರ್. ಇದ್ರಲ್ಲಿ ನಮ್ ಗುರುಗಳು ಹೇಳ್ಕೊಟ್ಟಿದ್ರು, ಒಂದು ಡಬಲ್ ರಿಂಗ್ ಗಂಡಿದ್ರೆ ಸಿಂಗಲ್ ಹೆಣ್ಣು ರಿಂಗ್ ಇರಬಾರ್ದು, ಮಾಮೂಲಿ ಇದ್ದಿರ್ಬೇಕಂತ ಹೇಳ್ಕೊಟ್ಟಾರೆ. ಆ ತರ ಮಾಡ್ಕೊ ಬರ್ತೀವಿ. ಒಂದಪ್ಪ ಸಿಂಗಲ್ ರಿಂಗ್ ಇರೋ ಸಿಂಗಲ್ ಹಾಕ್ದಾಗ ಆರ್ಬಿಡ್ತವೆ. ಒಂದಪ್ಪ ಡಬಲ್ ರಿಂಗು ಕ್ಯಾಲ್ಕುಲೇಷನ್ ಈ ಜೊತೆಗೆ ಈ ತರ ಸೆಟ್ ಮಾಡಿದ್ರೆ ಈ ತರ ಆಡ್ತವೆ, ಈ ತರಕ್ಕೆ ಈ ತರ ಮಾಡಿದ್ರೆ ಈ ತರ ಆಡ್ತವೆ ಅಂತ ಒಂದು ಕ್ಯಾಲ್ಕುಲೇಷನ್ ನಮ್ ಗುರುಗಳು ಹೇಳ್ಕೊಟ್ಟಿದ್ರಲ್ಲ, ಅದೇ ಕ್ಯಾಲ್ಕುಲೇಷನ್ ಹೋಯ್ತರಕ್ಕೆ ಬರ್ತೈತೆ ಸರ್. ನಮ್ ಕೈ ಹಿಡಿತೇವೆ ಕೀಗಳು. ಒಂದು ಡಬಲ್ ರಿಂಗ್ ಇರೋಕ್ಕೆ ಒಂದು ಸಿಂಗಲ್ ರಿಂಗ್ ಮಾಮೂಲಿ ಸಿಂಗಲ್ ಇರೋಕೆ ಹಾಕ್ಬೇಕು. ಹಾಕ್ತಾಗ ಅಕ್ಕಿ ಆರ್ತವೆ ಅಂತ ಹೇಳ್ಕೊಟ್ಟಿದ್ರು. ಆಮೇಲೆ ಏನಪ್ಪ ಮುಖ್ಯ ಅಂದ್ರೆ ಅಕ್ಕಿಗೆ ಮೇನ್ ಆಗಿ ಅಕ್ಕಿ ಉಡಾನ್ ಬಿಟ್ಟಾಗ ಒಂದ್ ಕೈಲಿ ಮಡಿಕೋಬೇಕು. ಅಕ್ಕಿ ಸಿಕ್ತವ್ರು ಬಂದು ಎಲ್ಲ ಓಡಿಸ್ತಾ ಇರಬಾರ್ದು. ಉಡಾನ್ ಸೆಟಪ್ ಮಾಡಿಸೇನೆ ಸಿಕ್ತವ್ರೆಲ್ಲ ತಗೋಬಾರ್ದು ಕೈಗೆ. ಆಮೇಲೆ ಟೈಮ್ಗೆ ಸ್ನಾನ ಬಿಡ್ಬೇಕು ಅದಕ್ಕೆ. ಅವಕ್ಕೆಲ್ಲ ಸ್ನಾನ ಮಾಡಿಸ್ಬೇಕು, ನೀಟಾಗಿ ನೋಡ್ಕೋಬೇಕು. ಅವೆಲ್ಲ ನೋಡ್ಕೋಬೇಕು ನೀಟಾಗಿ. ಒಂದ್ ಕೈಯಲ್ಲಿ ಇರ್ಬೇಕು ಅದಕ್ಕೇನೆ. ಒಂದಪ್ಪ ನಾವೇ ಚಿಕ್ಕವರಿದ್ದಾಗ ನಮ್ ಗುರುಗಳು 12 ಗಂಟೆ ಅಕ್ಕಿ ಅರಸಿದ್ರಲ್ಲ, ಅದಕ್ಕಿಂತ ಮುಂಚೆ ಒಂದ್ ಬಾಲದಲ್ಲಿ ಇರೋದು ದಾರ ಎಳೆಯಪ್ಪ ಅಂದ್ರು. ನನಗೂ ಚಿಕ್ಕ ಹುಡುಗ ನಂಗೆ ಗೊತ್ತಿಲ್ಲ, ಬಾಲಕ್ಕೆ ಹೇಳ್ದೆ ಮಧ್ಯದ ಬಾಲನೂ ಮುಡ್ತು ನನ್ ಕೈಗೆ. ಅವಾಗ ಏನ್ ಮಾಡೋದು, ಏನ್ ಮಾಡ್ಬಿಟ್ಟಪ್ಪ ಹಿಂಗೆ ಅಂದ್ರು. ಅವಾಗ ಏಟ ಕಮ್ಮಿ ಮಾಡ್ದು, ಸಲಾಕಿನ ಏಟ ಕಮ್ಮಿ ಮಾಡ್ದು. ಅದ್ರಿಂದ ಅವಾಗಿಂದ ನಾವು ಬುದ್ಧಿ ಕಲ್ತಿರೋದು. ಒಂದ್ ಕೈಯಲ್ಲಿ ಅಕ್ಕಿ ಮಡಿಕೋಬೇಕು, ಇನ್ನೊಬ್ರಿಗೆ ಹೇಳ್ಬಾರ್ದು, ನೀಟಾಗಿ ಅಕ್ಕಿ ಮಡಿಕೋಬೇಕು. ಬೇರೆ ಅಕ್ಕಿಗೆಲ್ಲ ಕೊಡಿ ಆಗ್ಬೇಕಾದ್ರು ಉಡಾನ್ ಅಕ್ಕಿ ಮಾತ್ರ ಬರೀ ಸೇಫ್ಟಿಯಾಗಿ ಬಿಡಿಕೋಬೇಕು. ನಾನು ಹೇಳ್ತಾ ಇರೋದು ಈ ಮುಂದೆ ಗೊತ್ತಿಲ್ಲದವ್ರು ಆಡಿಸ್ತಾರಲ್ಲ ಅವ್ರಿಗೆ ಹೇಳ್ತಾ ಇರೋದು. ಒಂದ್ ಕೈಯಲ್ಲಿ ಆಮೇಲೆ ಗಳಿಗೆ ಬಂದು ಟೈಮು ಒಂದು 4 ಗಂಟೆ ಬಂದಾದ್ಮೇಲೆ ಗಳಿಗೆ ಓಡಿಸ್ಬಾರ್ದು. ಅದಕ್ಕೆ ಆಡ್ತಾರ ಅಂತ ಗಳಿಗೆ ಓಡಿಸ್ತಿದ್ರೆ ಅವು ಬರೀಕಿಲ್ಲ ಕೈಗೆ, ರೇವಲ್ ತರ ಆಗ್ಬಿಡ್ತವೆ. 2 ಗಂಟೆನೇ ಸುರಿಸ್ಕೊಬಿಡ್ತವೆ. ಒಂದು 4 ಗಂಟೆ ಆಯ್ತಲ್ಲ ತಡ್ಕೋಬೇಕು. ತಡ್ಕೊಂಡು ಮಾಡಿ ದಿವಸ ಅದಕ್ಕೆ 4 ಗಂಟೆ ಬಂದಾದ್ಮೇಲೆ ಒಂದ್ ಸ್ವಲ್ಪ ಟೈಮ್ ಬಂದು ಕಾಯ್ಬೇಕು ಅದಕ್ಕೆ.
ಅವಾಗ ಬರ್ತವೆ ಟೈಮ್. ಅಕ್ಕಿ ಏನ್ ಮೋಸ ಮಾಡಲ್ಲ. ಆಮ್ಯಾಗ ಏನ್ ಗೊತ್ತಾ, ಮುಖ್ಯವಾಗಿ ದೇವ್ರ ಮೇಲೆ ನಂಬಿಕೆ ಮಾಡಬೇಕು, ಸುಳ್ಳು ಹೇಳ್ಬೇಕು ಕಮ್ಮಿ ಮಾಡ್ಬೇಕು ಜನಗಳು. ಓಕೆ ಓಕೆ ಸರ್, ನಿಜ ಏನದ ನಿಜ ನಿಜ ಹೇಳೋದು ಸರ್, ಅಕ್ಕಿ ಕೈ ಇರ್ತವೆ. ಹೌದು ಸರ್, ನಿಜ ಹೇಳ್ಬೇಕು, ನಿಜ ಹೇಳ್ಬೇಕು. ಅಕ್ಕಿಲಿ ನಿಜ ಹೇಳಿದ್ರೆ ಅಕ್ಕಿ ಆಡೋದು ನಮ್ ಗುರುಗಳು ಹೇಳ್ತಿದ್ರು. ಹೌದು. ಆಮೇಲೆ ಒಂದು ನಮ್ ತಕ್ಕೆ ಒಂದು ಚೀನಿ ಆಡ್ತಿತ್ತು. ನಾವು ಬೇರೆಯವ್ರದ್ದು ಅಕ್ಕಿ ಇತ್ತು, ನನಗೂ ಗೊತ್ತಿರಲಿಲ್ಲ ಪಟ ಎದ್ರ ಬಂದಿದ್ದಂತ. ನಾನು ಬೇರೆಯವ್ರ ಹೆಸರು ಹೇಳ್ಬಿಟ್ಟೆ, ಅದು ಬೇರೆಯವ್ರದ್ದು ಇರ್ಬೇಕು ಅಂದ್ಬಿಟ್ಟೆ ಟವರೇ ಇಟ್ಕೊಂಡ್ಬಿಡ್ತದ್ದು. ಅವಾಗ ತಿಳ್ಕೊಬಿಟ್ಟೆ ನಾವು ನಿಜ ಹೇಳಿದ್ರೆ ಅಕ್ಕಿ ಆರೋದು, ಯಾವತ್ತೂ ನಿಜ ಹೇಳ್ತಾರೆ ಅಕ್ಕಿ ಯಾರಿಕಿಲ್ಲ ಅಂದ್ಬಿಟ್ಟೆ. ಯಾವಾಗ ಆ ಅಕ್ಕಿಗೆ ಕೇಳಿದೆ ನಮ್ಗೆ ಯಾರ್ದು ಇದು ಅಂದ್ಬಿಟ್ಟೆ, ಅವಾಗ ಕೇಳಿದ್ಕೆ ಅವ್ನಿಂದ ಇಂಥದ್ದು ಅಂದ್ಬಿಟ್ಟೆ. ಅವಾಗ ನಿಕಾದ ಟವರ್ ಬಿಡ್ತು ಆಡ್ತಿತ್ತು ತಿರ್ಗ. ನಿಜ ಹೇಳ್ಬೇಕು ಸರ್, ಅಕ್ಕಿ ಸೊಕ್ಕಿಲ್ಲ ಐತಲ್ಲ ಯಾವ್ದ್ರಲ್ಲಾಗ್ಲಿ ನಿಜ ಹೇಳ್ಬೇಕು ಸರ್. ಈ ಬೋನ್ ಎಲ್ಲ ನೀವು ರೆಡಿ ಮಾಡಕ್ಕೆ ಎಷ್ಟು ಖರ್ಚಾಗಿದೆ ಸರ್? ಇದು ಎಷ್ಟು ಆಗುತ್ತೆ ಸರ್? ಒಂದು ನಮ್ಮ ಫ್ರೆಂಡ್ ಅಲ್ಲಿಗೆ ಎಲ್ಲ ತಂದು, ಆಮೇಲೆ ನಮ್ಮ ಫ್ರೆಂಡೇ ಮಾಡಿಸಿದ್ವು. ಆಮೇಲೆ ಇದಕ್ಕೆ ಕಾರ್ಪೆಂಟ್ರು ಕೈಲೆಲ್ಲ ಮಾಡಿಸಿದ್ವು. ಓಕೆ ಓಕೆ. ಇದು ಒಳಗೈತಲ್ಲ, ಇದು ಒಂದು ತೀರೋರ್ತು ಪೆಟ್ಕೆ ವ್ಯಾಪಾರ ಮಾಡಿದ್ದೆ ನಾವು. ಅವರು ಪೆಟ್ಕೆ ಅವ್ರಿಗೆ ಬೇಕಂತ ಮಡಿಕೊಬಿಡಿ ತಿರ್ಗಾ. ಈ ಅಲ್ಲಿಗೆಲ್ಲ ಫ್ಲೋರ್ ಎಲ್ಲ ಅವರೇ ಕೊಟ್ಟರು ತಿರುವರು. ಮಲೇಶ್ ತಿರುಮಲೇಶ್ ಅಂತ ಬಿಟ್ಟು ಅವರೇ ಕೊಟ್ಟಿದ್ದು. ನಾವೆಲ್ಲ ತಗೊಂಬಂದು ಸಾಗವಾನಿ ಪಟ್ಟಿ ಎಲ್ಲ ತಗೊಂಬಂದು ಮುಂದೆ ಡೋರ್ ಮಾಡಿಸಿ ಜಾಲರಿ ಎಲ್ಲ ಹಾಕ್ಸಿ ಇದಕ್ಕೆಲ್ಲ ಮಾಡಿಸಿ ಇದೆಲ್ಲ ಸಾಗವಾನಿ ನೀರ್ ಆಗಿ ಏನೂ ಆಗಲ್ಲ. ಇಲ್ಲ ಸರ್, ಇದು ಏನು ಆಗಲ್ಲ. ಆಮೇಲೆ ಮರುದ್ ಏನ್ ಗೊತ್ತಾ, ಇದು ಹೊಡೆತಿದೆ ಫುಡ್ ಐಟಮ್ ಅಲ್ಲಿ. ಇದೈತಲ್ಲ ಪೂರ್ ಇದು ಅಲ್ಲಿಗೆ, ಇದು ಏನು ಆಗಲ್ಲ. ಓಕೆ ಓಕೆ ಬೈ. ನಮಗೆ ನಮ್ದ್ರಲ್ಲಿ ನೀರ್ ಮಡಿತೀವಲ್ಲ ಪಕ್ಕಿಗೆ ಜೊತೆ ಮಾಡಿದಾಗ ನೀರ್ ಬಿದ್ದಾಗ ಫ್ಲೋ ಹೊಡಿದ್ರೆ ಹೊಟ್ಟೈತದೆ ಜಲ್ದಿ. ಹೌದೌದು. ಇದು ಅಲ್ಲಿಗೆ ಇದ್ದಾಗ ಏನಾಯ್ತದೆ ಒಣಗಿ ಹೊಡ್ತದೆ, ಏನು ಆಗಲ್ಲ ಅದು. ಓಕೆ ಓಕೆ ಬೈ. ಅದಕ್ಕೆ ಜೊತೆಗಳು ಹಾಕೋಕೆ ಮಾತ್ರ ಅಲ್ಲಿಗೆಲ್ಲೇ ಮಾಡಿಸ್ಬೇಕು. ಈ ಸಿಂಗಲ್ ಇರೋಕೆ ಹೆಂಗಾರ ನಡೀತಿದೆ, ಏನಿಲ್ಲ. ನೀವು ದಿವಸಕ್ಕೆ ಒಂದು ತಪ್ಪ ನೀರು ಬಿಡೋದಲ್ವಾ, ನಡೀತಿದೆ. ಈ ಜೊತೆಲಿ ಆಗ್ತಾ ಹೋಕೆ ಅಲ್ಲಿಗೆಲ್ಲ ಮಾಡಿಸ್ಬೇಕು, ಬಾರಿ ಒಳ್ಳೇದು. ಓಕೆ ಓಕೆ ಬೈ. ಸೊ ಪಾರಿವಾಳ ಶೋಕಿಗಳು ತುಂಬಾ ದೊಡ್ಡದ ಮಾಡ್ಬೇಕಂದ್ರೆ ಹಣ ಬೇಕಾಗತ್ತೆ. ಹೌದು ಸರ್. ಬ್ಲಡ್ ಲೈನ್ ಯಾರು ಕೊಡಲ್ಲ, ಸುಮ್ಮನೆ ಸುಳ್ಳು ಕೊಡ್ತಾರೆ, ಅದು ಇಡ್ಸಲ್ಲ. ಓಕೆ ಓಕೆ ಬೈ. ದುಡ್ಡು 500 ಅಲ್ಲ 1000 ತಗೊಳ್ಳಿ, ಕರೆಕ್ಟ್ ಆಗಿ ಹೇಳಿ ಕೊಡ್ಬೇಕು. ಅದೇ ಸರ್ ನಿಮ್ದು ಮರಿಗಳು ಹಿರಿಯರು ಎಲ್ಲ ಹೇಳ್ತಾರಲ್ಲ, ದುಡ್ಡು ಗಿಡ್ಡು ನೋಡಿ ನೀವು ಶೋಕಿ ಮಾಡಕ್ ಹೋಗ್ಬೇಡಿ. ಹೌದು, ಜನಗಳ ಜೊತೆ ಸೇರಿ ಅವ್ರ ಹತ್ರ ವಿಶ್ವಾಸದಿಂದ ಗೆದ್ದಿ ಅವ್ರ ಹತ್ರ ಒಳ್ಳೆ ಜೊತೆ ತಗೋಗಿ ಶೋಕಿ ಮಾಡಿ. ಓಕೆ ಓಕೆ. ಎಷ್ಟು ದುಡ್ಡು ಕೊಟ್ರು ಶೋಕಿ ಆಗಲ್ಲ, ಅವರು ದುಡ್ಡಿಗೆ ಶೋಕಿ ಮಾಡಕ್ ಆಗ್ದಿರೋ ಕೆಲಸ ಆಗಿದೆ. ಓಕೆ ಓಕೆ ಬೈ. ಒಬ್ರ ಜೊತೆ ಕ್ಲೋಸ್ ಆಗಿ ಪರಿಚಯ ಆಗಿ, ಈಗ ನಮ್ಗೆ ರವಿ ಅಣ್ಣ ಅವ್ರು ಏನ್ ಕೊಟ್ರು, ಈ ತರ ಪರಿಚಯ ಆಗಿ ತಗೊಂಡ್ಬಂದು ಶೋಕಿ ಮಾಡಿ. ಖಂಡಿತ ಖಂಡಿತ. ನಿಮ್ಗೆ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ ಸರ್. ಅದಕ್ಕೂ ಒಂದು ಜೀವ ಅನ್ನೋದಿರುತ್ತೆ. ಸುಮ್ನೆ ಯಾರೋ ಕೇಳಿದ್ರು ಅಂತ ಕೊಟ್ಬಿಟ್ಟು ಅದು ಜೀವ ಕಳೆಯೋದು ಸರಿ ಇಲ್ಲ. ಖಂಡಿತ ಹೇಳಿದ್ರು ಸರಿನೇ. ಹಣ ಇದೆ ಅಂತ ನೀವು ನೋಡ್ತೀರಾ, ಇದು ಪೆಟ್ ಶಾಪಲ್ಲಿ ಹೋಗ್ತಾರೆ, ಅಕ್ವೇರಿಯಂ ಶಾಪಲ್ಲಿ ಹೋಗಿ ಏನೋ ತಗೊಂಡು ಹೋಗ್ತಾರೆ, ಒಂದ್ ದಿನ 2 ದಿನ ನೋಡ್ತಾರೆ, ಒಂದು ವಾರ ಬಿಟ್ಟು ಅದು ಸೈಡೇ ತಿರುಗಿ ನೋಡಲ್ಲ ಅಲ್ವಾ. ಆ ಥರ ಟೈಮ್ ಪಾಸ್ಗೆ ಇಡಬಾರ್ದು ಅದು. ಓಕೆ ಸರ್, ನೀವೆಲ್ಲ ನಮ್ಮ ಜೊತೆ ಮಾತಾಡಿ ತುಂಬ ಧನ್ಯವಾದ ಸರ್. ಆಯ್ತು ಸರ್. ಥ್ಯಾಂಕ್ ಯು ಸರ್.